ಆತ್ಮೀಯರೇ, ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಮತ್ತು ನಮಸ್ಕಾರ. ನಾನು ಪ್ರೊಫೆಸರ್ ಯಶವಂತ್ ಕೊಕ್ಕನವರ್, ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಹುನ್ನೂರು, ಜಮಖಂಡಿ. ಕೊರೋನಾ ಕಲಿಸಿದ ಪಾಠಗಳು ಎನ್ನುವಂತಹ ವಿಚಾರವನ್ನು ಕುರಿತು ಏನೋ ಒಂದಿಷ್ಟು ಮನಸ್ಸಿಗೆ ಅನಿಸಿದಂತಹ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅನಿಸ್ತು. ಹಾಗಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಲಾಕ್ಡೌನ್ ಲಾಕ್ಡೌನ್ ಲಾಕ್ಡೌನ್, ಕೊರೋನಾ ಕೊರೋನಾ ಕೊರೋನಾ. ಬಹುಶಃ 1.5 ವರ್ಷಗಳಿಂದ ಈ ಪದಗಳನ್ನ ಕೇಳಿ 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 ನಮಗೆ ಸಾಕಾಗೋಗಿದೆ. ಬಹಳಷ್ಟು ಜನ ಏನ್ ಬಿಡ್ರಿ ಲಾಕ್ಡೌನ್ ನಮಗೆ ದೊಡ್ಡ ಶಾಪ್ ಆಯ್ತ್ರಿ, ಮಾನಸಿಕ ನೆಮ್ಮದಿ ಹಾಳಾತ್ರಿ, ಕುಂತು 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 ಬೇಸರ ಆಗೈತ್ರಿ, ನಾವು ಎಲ್ಲವನ್ನು ಕಳ್ಕೊಂಡಿವನ್ನ ಹತ್ತೈತ್ರಿ ಮನಸ್ಸ ಅಂತ ಹೇಳ್ತಾರೆ. ಆದ್ರೆ ನನ್ನ ಪ್ರಕಾರ ಈ ಲಾಕ್ಡೌನ್ ನಮಗೆ ಶಾಪವಾಗಿ ಬಂದರೂ ಕೂಡ ವರವಾಯ್ತು ಅನ್ನೋದೇ ಏನಪ್ಪಾ ಅಂದ್ರೆ ನಾವು ವಿಚಾರ ಮಾಡ್ತಕ್ಕಂತ ಒಂದು ಸಂಗತಿ. ಹೇಗೆ ಅಂತ ತಾವು ಕೇಳ್ಬೋದು. ಮುಖ್ಯವಾಗಿ ನಾನು ಹೆಣ್ಣು ಮಕ್ಕಳಿಂದ ಒಂದು ವಿಷಯವನ್ನ ಆರಂಭ ಮಾಡ್ತೀನಿ. ಲಾಕ್ಡೌನ್ ಸಂದರ್ಭದಲ್ಲಿ ಬಹಳ ಕಷ್ಟಪಟ್ಟವರು ನಿಜವಾಗಿ ಹೆಣ್ಮಕ್ಳು. ನೋಡ್ರಿ, ಅವ್ರಿಗೆ ಆಪ್ಷನ್ ಇರಲಿಲ್ಲ. ಇಡೀ ಊರಿಗೆ ಲಾಕ್ಡೌನ್ ಆದ್ರೂ ಕೂಡ, ರಾಜ್ಯಕ್ಕೆ ಲಾಕ್ಡೌನ್ ಆದ್ರೂ ಕೂಡ, ದೇಶಕ್ಕೆ ಲಾಕ್ಡೌನ್ ಆದ್ರೂ ಕೂಡ ಅಡಿಗೆ ಮನೆಗೆ ಲಾಕ್ಡೌನ್ ಆಗ್ಲಿಲ್ಲ. ಮತ್ತು ಅಡಿಗೆ ಮನೆಯ ಲಾಕ್ಡೌನ್ ಆದ್ರೆ ಇಡೀ ಜಗತ್ತೇ ಲಾಕ್ಡೌನ್ ಆಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಹೆಣ್ಮಕ್ಳು ಅಡಿಗೆ ಮಾಡೋದು ತಪ್ಪಲಿಲ್ಲ, ಮನೆ ಕಸ ಗುಡಿಸೋದು ತಪ್ಪಲಿಲ್ಲ, ಪರಿಶಿ ಒರೆಸೋದು ತಪ್ಪಲಿಲ್ಲ. ಅವ್ರ ಕೆಲಸಗಳು ಜಾಸ್ತಿ ಆಯ್ಕೆ ಹೊರತು ಕಡಿಮೆ ಆಗ್ಲಿಲ್ರಿ. ಮೊದಲಾದ್ರೆ 1-2-3 ಚಪಾತಿ ಮಾಡಿ ಗಂಡನ್ ಕಟ್ಬಿಟ್ರೆ, ಒಂದಿಷ್ಟು ಟಿಫಿನ್ ಮಾಡಿ ಮಕ್ಕಳು ಕಟ್ಬಿಟ್ರೆ, ಸಂಜೆವರೆಗೂ ನಿರಾಯಂತಕವಾಗಿ ಟಿವಿ ಮುಂದೆ ಹೆಣ್ಮಕ್ಳು ಕೂತ್ಕೊಂಡ್ಬಿಡ್ಬೋದಾಗಿತ್ತು. ಆದ್ರೆ ಈಗ ಹಂಗಲ್ವೇ. ಗಂಡ ಹೇಳೋನು, ಸ್ವಲ್ಪ ಯಾಕೋ ಬಜಿ ತಿನ್ನೋಂಗಾಗೈತಿ, ಬಜಿ ಮಾಡ್ಲಾ. ಬಜಿ ಮಾಡಿ ಮುಗಿಸುವಷ್ಟರಲ್ಲೇ ಮಕ್ಕಳು ಹೇಳೋ, ಅಮ್ಮ ನಮಗೇನಾದ್ರೂ ಫಾಸ್ಟ್ ಫುಡ್ ಮಾಡ್ಕೊಡಿ ಅಮ್ಮ, ನಮಗೆ ತಿನ್ಬೇಕು ಅನಿಸ್ತಾ ಇದೆ ಅಂತ ಮಕ್ಕಳು. ಅವ್ರದ್ದು ಮುಗಿತನ್ನೋದ್ರ ಮನ್ಯಾಗ ಹಿರಿಯಾರಿದ್ರ ಬಿಸಿ ಬಿಸಿ ರೊಟ್ಟಿ ಮಾಡ್ಯವ, ಮದ್ನೆ ಆಗೈತಿ ಅಂತ ಅವ್ರು ಹೇಳೋ. ಸಂಜೆ ಆದ್ರೆ ಸ್ನಾಕ್ಸು, ರಾತ್ರಿ ಆದ್ರೆ ಸ್ಪೆಷಲ್ ಊಟ. ಹೀಗಾಗಿ ಹಾಫ್ ಟೈಮ್ ಅಡಿಗೆ ಮನೆ ಡ್ಯೂಟಿ ಮಾಡ್ತಕ್ಕಂಥ ನಮ್ಮ ಹೆಣ್ಮಕ್ಳು ಫುಲ್ ಟೈಮ್ ಅಡಿಗೆ ಮನೆ ಡ್ಯೂಟಿ ಮಾಡುವಂತ ಪರಿಸ್ಥಿತಿ ಬಂತು. ಹಾಗಾಗಿ ಹೆಣ್ಮಕ್ಳು ಅವರು ಪ್ಲಾನ್ ಮಾಡಿದ್ರು, ಇನ್ ಹಿಂಗಾದ್ರೆ ಎಲ್ಲ ಕೆಲಸ ನಾನ ಮಾಡೋದಕ್ಕೈತಿ ತಿಳ್ಕೊಂಡು ಗಂಡಗ್ ನಯವಾಗಿ ಹೇಳಿದ್ರಿ, ಪಾಪ್ ನಿಮಗೂ ಕುಂತು ಕುಂತು ಬೇಜಾರಲ್ವಾ, ಅದಕ್ಕ ಒಂದಿಷ್ಟು ನೀವು ಕಸ ಹೊಡ್ಕೊಂಡು ಪರಿಶಿ ಒರ್ಸ್ಕೊಂಡ್ಬಿಟ್ರ ನಾ ಹಿಂಗ ಅಡಿಗೆ ಮಾಡ್ಕೊಂಡ್ಬಿಡ್ತೀನಿ, ಕಾಲಕ್ಕೆ ಎಲ್ಲಾ ಮುಗಿತೈತಿ, ಒಬ್ಬಳಿಗೆ ಆದ್ರೆ ಬಾಳ ಆಕೈತ್ರಿ ಅಂತ. ಮತ್ತೆ ಈ ಜಗತ್ತಿನ್ಯಾಗ ತಾಯಿ ಮಾತು ಕೇಳಲಾರ್ದವ್ರು ಹೆಂಡತಿ ಮಾತು ಕೇಳ್ತಾರ. ಅದೇನಾಯ್ತು ಗೊತ್ತಿಲ್ಲ. ತಾಯಿ 25 ವರ್ಷ ಹೇಳ್ತಾಳ ಮಗನಿಗೆ, ಲೋ ಮಗ ಸಿಗರೇಟ್ ಸೇದ್ ಬ್ಯಾಡೋ, ಹಾಳಕ್ಕಿ ಒಯ್ಯಪ್ಪ ಅಂತ. ಅದಕ್ ಮಗ ನೀ ಏನ್ ಹೇಳಕಿ, ಪ್ಯಾಕೆಟ್ ಮ್ಯಾಲ ಬರದಾರ ಓದಾವ ನಾ ಸೇದಾವಂತ. ಅದ ಮದುವೆ ಆಗಿ ಹೆಂಡತಿ ಮನೆಗೆ ಬಂದ್ 25 ದಿವಸ ಆದ್ಮೇಲೆ ಅಕ್ಕಿ ಹೇಳ್ತಾಳ ಅದೇ ಮಾತು, ರೀ ಎಲ್ಲಾ ಓಕೆ, ಈ ಸಿಗರೇಟ್ ಸ್ಮೆಲ್ ಯಾಕೆ, ನಿಮ್ಮನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ, ಆದ್ರೆ ಈ ಸಿಗರೇಟ್ ಸ್ಮೆಲ್ ಆಗ್ವಲ್ತಲ್ರಿ, ನಾ ಏನ್ ಮಾಡ್ಲಿ ಅಂತ. ಹಾಗ ಗಂಡ ಅಂತಾನಂತ, ಅಲ್ವೇ ನಿನಗೋಸ್ಕರ ಜೀವವನ್ನು ಕೊಡಲು ತಯಾರಾಗಿರ್ತಕ್ಕಂಥ ನನಗ ಈ ಸಿಗರೇಟ್ ಬಿಡಕ್ಕಾಗಲ್ಲಂತಿ, ಇವತ್ತ ಬಿಟ್ನಿ ನಿನಗೋಸ್ಕರ ಅಂತಾನಂತ, ಬಿಟ್ಟಿರ್ತಾನಂತ. ಅದಕ್ಕ ನಮ್ಮಲ್ಲಿ ಸಾಹಿತ್ಯ ಒಂದು ಮಾತು ಬರ್ತೈತಿ, ಕಾಂತಾ ಸಂಹಿತ ಉಪದೇಶ ಯುಜಿ ಅಂತ. ಅದಕ್ಕೆ ಈ ಜಗತ್ನಲ್ಲಿ ಹೆಂಡತಿ ಹೇಳಿದಂಗ ಹೇಳಿದ್ರ ಬಹಳ ಮಂದಿ ಕೇಳ್ತಾರ. ಹಾಗೆ ಲಾಕ್ಡೌನ್ ಸಂದರ್ಭದಲ್ಲಿ ಹೆಂಡತಿಯರು ಗೊತ್ತಾಗದ ರೀತಿಯಲ್ಲಿ ಗಂಡನ ಕಡೆಯಿಂದ ಕೆಲವು ಕೆಲಸ ಮಾಡಿಸ್ಕೊಂಡ್ರು. ಮತ್ತು ಇದುವರೆಗೂ ಹೆಂಡತಿ ಮಾತನ್ನ ಕೇಳಲಾರ್ದಂತ ಎಷ್ಟೋ ಗಂಡಂದ್ರು ಈ ಸಂದರ್ಭದಲ್ಲಿ ಮಾತು ಕೇಳಿದ್ರಿ. ಯಾಕಂದ್ರ ಬೇರೆ ಹಾದಿನೇ ಇರ್ಲಿಲ್ಲ. ಅಕಸ್ಮಾತ್ ಲಾಕ್ಡೌನ್ ಇಲ್ದಾಗ ಈ ಗಂಡು ಮಕ್ಕಳು ಎಷ್ಟೆಲ್ಲ ದಿಮಾಕ್ ಮಾಡಿದ್ರು ಗೊತ್ತನ್ರಿ. ನಿಜವಾಗ್ಲು 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 ಬಾರೆ ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು, ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆಲ್ಲ ಇಪ್ಪು, ಆಚೆ ಹಾಕೋಳೆ ವೈಪು, ಎದ್ದು ಓಡ್ಸೋಳೆ ನಮ್ ವೈಪು. ಮನ್ಯಾಗ ಒಂದಿಷ್ಟು ಜಗಳ ಆಗ್ಬಿಟ್ರೆ, ಕಿರಿಕ್ ಆಗ್ಬಿಟ್ರೆ ಪಟ್ ನಂಗಿ ಹಾಕೊಳ್ಳೋದು, ಎದ್ದು ಬಿಡೋದು. ನಿಮಗೆ ಹೆಂಗ ತವ್ರ ಮನೆ ಐತಿ, ನಮಗ ಬಾರ ಐತಿ ಅಂತ ತಿಳ್ಕೊಂಡ ಎಷ್ಟೋ ಜನ ಹೊರಗೆ ಹೋದವರು, ಹೊಟ್ಟೆಂದಾಗ ಊಟ ಮಾಡ್ತಾನ ಅಂತ ಹೇಳೋರು, ಈಗ ಯಾವ ಆಪ್ಷನ್ ಇಲ್ಲದೆ ಹೆಂಡತಿ ಹೇಳಿದಂಗೆ ಕೇಳ್ಕೊಂಡು ಮನ್ಯಾಗಿರೋ ಪರಿಸ್ಥಿತಿ ಬಂತು. ಅದಕ್ಕಾಗಿ ಈ ಪರಿಶಿ ಒರೆಸೋದು ಅಂದಾಗ ಒಂದ್ ಮಾತು ನೆನಪು ಬರ್ತದ. ಕಸ ಹೊಡಿದಕ್ಕೂ ಪರಿಶಿ ಒರೆಸೋದಕ್ಕೂ ವ್ಯತ್ಯಾಸಗಳದಾವ್ರಿ. ಎಷ್ಟೋ ಗಂಡ ಮಕ್ಳಿಗೆ ಗೊತ್ತಿಲ್ಲ, ಕಸ ಹೊಡೆದಂಗೆ ಪರಿಶಿ ಒರೆಸ್ಕೊತ ಹೋಗ್ಬಿಟ್ರು. ಬರೀ ಕಸನ ಹೊಡಿತಾ 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 ಮುಂದೆ ನಾವು ಹೋಗ್ಬೇಕು. ಇನ್ನು ಪರಿಶಿನ ಒರೆಸ್ತಾ 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 ಹಿಂದಿಂದ ನಾವು ಹೋಗ್ಬೇಕ್ರಿ. ಅಕಸ್ಮಾತ್ ಪರಿಶಿನ ಕಸ ಹೊಡೆದಂಗ ಅಕಸ್ಮಾತ್ ನಾವು ಏನಾದ್ರೂ ಒರೆಸ್ತಾ ಹೋಗ್ಬಿಟ್ರೆ ನಮ್ಮ ಹೆಜ್ಜೆಗಳು ಮೂಡಿ ಮತ್ತ ಮನಿ ಹೊಲಸಾಗೋ ಸಾಧ್ಯತೆ ಇರ್ತೈತಿ. ಇದನ್ನ ಗಂಡು ಮಕ್ಕಳಿಗೆ ಕಲಿಸ್ಕೊಟ್ರು. ಹಾಗಾಗಿ
ಬಾರ್ನ್ಯಾಗ ಕೊಡ್ಬೇಕಾದ್ರೆ ವಿಮ್ ಬಾರ್ ಹಿಡ್ಕೊಂಡು ಬಾಂಡೆ ಮುಂದೆ ಕೂತದ್ದು ನಾವು ನೋಡಿದೀವಿ. ಒಟ್ಟಾರೆ ಏನಪ್ಪಾ ಅಂದ್ರೆ ಅದು ಒಂದು ರೀತಿಯ ಸಾಮರಸ್ಯ ಅಂತ ಅಂದ್ಕೊಳ್ಳೋಣ. ದಾಂಪತ್ಯದಲ್ಲಿ ಬಹಳ ಅನ್ಯೋನ್ಯವಾಗಿ ಬಾಳಿದಂತ ಒಂದು ಸಂದರ್ಭಗಳು ಈ ಲಾಕ್‌ಡೌನ್ ಸಂದರ್ಭದಲ್ಲಿ ಇತ್ತು ಅಂತಕ್ಕಂಥದ್ದು. ಹಾಗಾಗಿ ಆ ಹೆಣ್ಮಕ್ಳು, ಗಂಡು ಮಕ್ಕಳು, ಅಜ್ಜ, ಅಜ್ಜಿ, ಮಕ್ಕಳು ಎಲ್ಲರೂ ಕೂಡ್ಕೊಂಡು ಬಹಳ ಸುಂದರವಾಗಿ ಕಾಲ ಕಳೆದಂತ ದಿನಗಳು. ಅದರಲ್ಲೂ ಹೆಣ್ಮಕ್ಳದು ಬಿಡುವಿಲ್ಲದ ದುಡಿವು. ಬೆಳಗ್ಗಿನಿಂದ ಸಂಜೆ ತನಕ ಕೆಲಸ, ಕೆಲಸ, ಕೆಲಸ. ಹಂಗಾಗಿ ಒಬ್ಬ ಬಾಜು ಮನೆ ಹೆಣ್ಮಗಳು ಕೇಳಿದ್ದಂತೆ, "ಏನ್ರಿ ನಿಮ್ ಗಂಡ ಕೂಡ ನಿಮಗೆ ಎಷ್ಟೊಂದು ಕೆಲಸದಲ್ಲಿ ಸಹಾಯ ಮಾಡಿದ್ದ ನಾವು ನೋಡಿದೀವಿ. ಬಾಳ ಒಳ್ಳೆಯವರು ನಿಮ್ ಗಂಡ" ಅಂತ. ಅದಕ್ಕೆ ಮುಂದಿನ ಜನ್ಮ ಕೂಡ ಅವರೇ ನನ್ ಗಂಡ ಆಗಿ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡೀನಿ ಅಂದಂತೆ. "ಅಷ್ಟು ಭಕ್ತಿ ಏನ್ರಿ ನಿಮ್ ಗಂಡನ ಮೇಲೆ" ಅಂದಳ. ಅಯ್ಯೋ, ಗಂಡನ ಮೇಲೆ ಭಕ್ತಿ ಅಲ್ರಿ, ಅವ್ರು ಮಾಡೋ ಕೆಲಸದ ಮೇಲೆ ಭಕ್ತಿ. ನೋಡಿ, ಆರಂಭದಲ್ಲಿ ಇವರಿಗೆ ಒಂದು ಕಪ್ ಕಾಫಿ ಮಾಡಕ್ ಬರ್ತಿರ್ಕಿಲ್ಲ. ಈ ಲಾಕ್‌ಡೌನ್ ಸಂದರ್ಭದಲ್ಲಿ ಹೋಳಿಗೆ ಮಾಡೋ ತನಕ ಕೆಲಸ ಕಲಿಸಿನಿ ಅವ್ರಿಗೆ. ಇದು ನಿಜ ಕೂಡ ರೀ. ಒಂದು ಕಪ್ ಕಾಫಿ ಮಾಡಿದ ಎಷ್ಟೋ ಗಂಡು ಮಕ್ಕಳು ಹೋಳಿಗೆ ಮಾಡೋ ತನಕ ಪ್ರಾಕ್ಟೀಸ್ ಮಾಡ್ಕೊಂಡ್ರು. ಅದಕ್ಕೆ ಹೇಳಿದ್ಲಂತೆ, ಮುಂದಿನ ಜನ್ಮ ಇನ್ನೊಬ್ಬನ ಮದುವೆಯಾಗಿ ಅವನಿಗೆ ಕಾಫಿ ಹೇಗ್ ಮಾಡ್ಬೇಕಂತ ಹೇಳೋದು, ಅನ್ನ ಹೇಗ್ ಮಾಡ್ಬೇಕಂತ ಹೇಳೋದು, ಕೊನೆಗೆ ಹೋಳಿಗೆ ಹೇಗ್ ಮಾಡ್ಬೇಕಂತ ಹೇಳೋದನ್ನ ಎಲ್ಲಾ ಕಲಿಸ್ಕೊಡ್ಬೇಕಾದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಇವ್ರಿಗೆಲ್ಲಾ ಕಲಿಸಿದೀನಿ. ಅದಕ್ಕೆ ಇವರೇ ನನ್ ಗಂಡ ಆಗ್ಬೇಕು ಅಂದ್ರಂತೆ. ನೋಡ್ರಿ, ಇಂಥವ್ರು ಇರ್ತಾರ. ಅದಕ್ಕ ಒಳಗ್ ಬಂದ್ಮೇಲೆ ಗಂಡ ಕೇಳಿದ್ನಂತ, "ಆಯ್ತು ಕಣೆ, ಹೆಚ್ಚು ಕಡಿಮೆ ಲಾಕ್‌ಡೌನ್ ಮುಗಿಲಿಕ್ಕೆ ಬಂತು. ಈ ಲಾಕ್‌ಡೌನ್ ಮುಗಿದ್ಮೇಲೆ ಮೊಟ್ಟ ಮೊದಲು ನೀ ಯಾರು ನೋಡ್ಬೇಕಂತೀ" ಅಂದಂತ. "ಹೇಳ್ರಿ ನೋಡೋಣ ನೀವು" ಅಂದ್ಲಂತ. "ಬಹುಶಃ ನಮ್ಮ ಅವ್ವನ್ ನೋಡ್ಬೇಕಂತ ಮಾಡಿ" ಅಂದತ್ ಗಂಡ. "ಆಕಿನ್ಯಾರ್ರಿ ನೋಡ್ತಾರ? ಮದುವೆ ಆಗಿ 15 ವರ್ಷ ಆಯ್ತು, ನೋಡ್ ಸಾಕಾಗೈತಿ. ನಾನ್ ಆಕಿನ್ ನೋಡಲ್ರಿ." "ಮತ್ ಯಾರ್ ನೋಡ್ತಿ?" "ನಾನು ಲಾಕ್‌ಡೌನ್ ಮುಗಿದ್ಮೇಲೆ ಮೊಟ್ಟ ಮೊದಲು ನೋಡುದು ಮನಿ ಕೆಲಸದಕಿ ನೋಡ್ಬೇಕಂತ ಮಾಡೀನಿ. ಯಾಕಂದ್ರ ನನಗೆ ಕೆಲಸ ಮಾಡಿ ಮಾಡಿ ಬೇಸರ ಆಗೈತಿ. ನಾನು ಮೊಟ್ಟ ಮೊದಲು ನೋಡುದು ಕೆಲಸದಾಕಿನ." ಅದಕ್ಕೆ ಗಂಡ ಹೇಳ್ಬೇಕ್ರಿ, "ಹೌದು, ನೀನು ಆಕಿನ ನೋಡ್ಬೇಕಂತ ಮಾಡಿದಿ. ನಾನು ಲಾಕ್‌ಡೌನ್ ಮುಗಿದ್ಮ್ಯಾಲ ಮೊಟ್ಟ ಮೊದಲು ನೋಡ್ಬೇಕಾಗಿದ್ದು ಕೆಲಸದಾಕಿನ" ಅಂದಂತ. ಹೆಂಡತಿಗೆ ಸಿಟ್ಟು ಬಂದತ್ತು. ಅಲ್ರಿ, ಅಕಿ ಕೆಲಸದಾಕಿ ನೋಡುದ್ರಾಗ ಒಂದ್ ಅರ್ಥ ಐತಿ, ಗಂಡ ಅಕಿ ನೋಡುದ್ರಾಗ ಏನ್ ಅರ್ಥ ಐತಿ ಅಂತ ನನಗಂತೂ ಗೊತ್ತಾಗಿಲ್ಲ. ಹೀಗೆ ಲಾಕ್‌ಡೌನ್ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಮನೆಯನ್ನ ನೀಟಾಗಿ ಇಟ್ಟುಕೊಂಡು ಬಹಳ ಸುಂದರವಾದಂತಹ ಜೀವನವನ್ನ ಕಳೆದಿವಿ. ಬಹುಶಃ ನಮಗ ಅವಾಗ ಅನಿಸ್ತು, ಅಯ್ಯೋ ದೇವ್ರೇ, ಮನಿ ಚಿಕ್ಕದಾಗಿದ್ರೆ ಬೇಗ ಬೇಗ ಕಸ ಹೊಡಿಬಹುದಾಗಿತ್ತು, ಬೇಗ ಬೇಗ ಅದನ್ನ ಸುಂದರವಾಗಿಡಬಹುದಾಗಿತ್ತು. ಅದಕ್ಕೆ ಬಾಜು ಮನೆಯವ್ರು ದೊಡ್ಡ ಮನಿ ಕಟ್ಟಿಸ್ತಾರೋ, ಅಥವಾ ಬಾಜು ಇದ್ದವ್ರ ಮನಿ ದೊಡ್ಡದೈತೆ ತಿಳ್ಕೊಂಡು ನಾವೆಂದೂ ದೊಡ್ಡ ಮನಿ ಕಟ್ಸಕ್ ಹೋಗ್ಬಾರ್ದ್ರಿ. ಅದಕ್ಕ ಹಿರಿಯರು ಹೇಳಿದ್ರು, ಮನಿ ಚಿಕ್ಕದಿರ್ಬೇಕು, ಮನಸ್ಸು ದೊಡ್ಡದಿರ್ಬೇಕು ಅಂತ. ಬಹುಶಃ ಆ ಮಾತಿನ ಅರ್ಥ ನಮ್ಗೀಗ ಅರ್ಥ ಆಗೈತೆ ಅಂತ ನಾವು ಅಂದ್ಕೋತೀವಿ. ಇನ್ನು ಲಾಕ್‌ಡೌನ್ ಸಂದರ್ಭದಲ್ಲಿ ಮಕ್ಕಳು ಮಾತ್ರ ಬಹಳ ಬಿಂದಾಸ್ ಆಗಿ ಕಾಲವನ್ನು ಕಳೆದ್ರು. ಯಾಕಂದ್ರೆ ಅವ್ರು ಯಾವತ್ತು ಬರೀ ಸ್ಕೂಲು, ಬಸ್ಸು, ಹೋಮ್‌ವರ್ಕು ಇದರಲ್ಲೇ ಮುಳುಗ್ಬಿಟ್ಟಿದ್ರು. ಹಾಗಾಗಿ ಇದನ್ನ ಬಿಟ್ರೆ ಮತ್ತೊಂದು ಜಗತ್ತು ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಪಾಲಕರು ಅವರನ್ನ ಒಂದು ಚೌಕಟ್ಟಿನಲ್ಲಿ ಇಟ್ಬಿಟ್ಟಿದ್ರು. ಹಾಗಾಗಿ ಇದೆಲ್ಲವನ್ನು ಬಿಟ್ಟಾಕಿ ಬಿಸಾಕಿ ಆರಾಮಾಗಿ ಅವ್ರು ಏನಪ್ಪಾ ಅಂದ್ರೆ ಇದುವರೆಗೆ ಆಡ್ಲಾರ್ದ ಆಟಗಳನ್ನ ಆಡಿದ್ರು. ಎಷ್ಟೊಂದು ಹಿಂಸೆ ರೀ ಆ ಸ್ಕೂಲದ್ದು. ಈ ಕೀಟ ಪುಟ್ಟ ಮಕ್ಕಳು ಬೆಳಿಗ್ಗೆ 6 ಗಂಟೆಗೆ ಅವರು ಏಳೋದು ಅಥವಾ ಅವ್ರಿಗೆ ಎಬ್ಸೋದು, ಅದ್ರ ಜೊತೆಗೆ ಅವರಿಗೆ ಸ್ನಾನ ಮಾಡಿಸೋದು, ಇಟೀಟ ಕಾಲುಗಳಿಗೆ ಸಾಕ್ಸು, ಅದರ ಮೇಲೆ ಒಂದು ಬೂಟು, ಜೊತೆಗೆ ಮೈ ತುಂಬುವಂತ ಬಟ್ಟೆ ಹಾಕೋದು, ನಾಯಿಗೆ ಸದಕಟ್ಟು ಗಟ್ಟಿಯಾಗಿ ಬೆಲ್ಟ್ ಕಟ್ತಾರೋ ಇಲ್ಲೋ ಗೊತ್ತಿಲ್ಲ, ಮಕ್ಕಳಿಗೆ ಟಾಯ್ ಕಟ್ಟೋದ್ರಿ ಪಾಪ. ಅವುಗಳನ್ನ ಕರ್ಕೊಂಡು ಜಪ್ಕೊಂಡು ಬಸ್ ಸ್ಟಾಪ್ ವರೆಗೂ, ಅಂದ್ರೆ ಬಸ್ ಬಂದ್ ನಿಲ್ಲೋ ಜಾಗಕ್ಕೆ ನಿಂತ್ಕೊಳ್ಳೋದು. ಅಲ್ಲಾದ್ರೂ ತಾಯಂದ್ರು ಸುಮ್ನೆ ಬಿಡ್ತಾರ? "ಇನ್ನು ಬಸ್ ಬರ್ ಲೇಟ್ ಆಗತ್ತೆ, 2 1 2 ಹೇಳು ನೋಡೋಣ ಎಷ್ಟರ ಮಟ್ಟಿಗೆ ಕಂಠಪಾಠ ಮಾಡಿಯಾ" ಅಂತ. ಅವ್ ಪಾಪ ಬೆಳಿಗ್ಗೆ 2 ನಂಬರ್‌ಗೆ ಹೋಗಿರಂಗಿಲ್ಲ, ಇನ್ 2 1 2 ಹೇಳಿದ್ರೆ ಹೆಂಗ್ ಹೇಳ್ತಾವ್ ಪಾಪ. ಹೀಗಾಗಿ ಬಹಳ ಕಷ್ಟಕರದಲ್ಲಿ ಅವರನ್ನ ಜೀವನವನ್ನ ನಾವು ಬಲಿ ಕೊಡ್ತಾ ಇದ್ದೀವಿ. ಬಹುಶಃ ಈ ದೃಷ್ಟಿಯಿಂದ ಲಾಕ್‌ಡೌನ್ ಅವರಿಗೆ ವರ ಆಯ್ತಂತಾನೆ ಹೇಳ್ಬೋದು. ನೋಡ್ರಿ, ಎಷ್ಟ್ ಚಂದ ಆಟಗಳ್ರಿ, ಎಲ್ಲ ಹಳ್ಳಿ ಆಟಗಳು. ಚಕ್ಕಾಮಣಿ ಅಂತ ಕರೀತಾರೆ, ಖೋ-ಖೋ ಅಂತ ಕರಿತೀವಿ, ಲಗೋರಿ ಅಂತ ಇದೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಹೊರಗಡೆ ಇರತಕ್ಕಂತ ಮುಕ್ತ ವಾತಾವರಣದಲ್ಲಿ ತಮ್ಮ ಮನೆ ಅಂಗಳದಲ್ಲಿ ಯಾವ್ಯಾವ ಆಟಗಳನ್ನ ಆಡ್ಬೇಕು ಅವೆಲ್ಲ ಆಟಗಳನ್ನ ಏನಪ್ಪಾ ಅಂದ್ರೆ ಮಕ್ಕಳು ಆಡಿದ್ರು. ಮಕ್ಕಳಿಗೆ ಆಟೇ ಗೊತ್ತಿರ್ಲಿಲ್ರಿ, ಬರೇ ಮೊಬೈಲ್ ಗೇಮ್ ಆಡ್ತಿದ್ರಷ್ಟೇ. ಅದ್ರ ಬಿಟ್ರ ಹಳ್ಳಿ ಯಾವ ಆಟಗಳು ಅವ್ರಿಗೆ ಗೊತ್ತಿರ್ಲಿಲ್ಲ ಮತ್ತು ಆಡಕ ಬರ್ತಿರ್ಲಿಲ್ಲ. ಬೆಂಗಳೂರಲ್ಲಿ ಒಬ್ಬಳು ಬಾಜು ಮನೆಯವ್ರು ಹೇಳ್ತಿದ್ರಂತ, "ರೀ ಅಕ್ಕೋರ, ನಮ್ ಹುಡುಗ ಬಹಳ ಆಟ ಆಡ್ತಾನ್ರಿ, ದಿನ್ಸಕ್ 8 ಗಂಟೆಗಳ ಕಾಲ ಆಟ ಆಡ್ತಾನು" ಅಂತಂತ. ಆಕಿ, "ಹೌದ್ರಿ, ಯಾವ ಗ್ರೌಂಡ್ನ್ಯಾಗ ಆಡ್ತಾನ್ರಿ" ಅಂದತ್. ಗ್ರೌಂಡ್ನ್ಯಾಗ ಇಲ್ರಿ, ಮೊಬೈಲ್ದಾಗ ಆಡ್ತಾನ್ರಿ ಅಂತಂತ ಆಕಿ.
ಅಂದ್ರೆ ಮೊಬೈಲ್ ಆಟಗಳೇ ದೊಡ್ಡ ಶ್ರೇಷ್ಠ ಅಂತ ತಿಳ್ಕೊಂಡು ದೈಹಿಕವಾಗಿ, ಮಾನಸಿಕವಾಗಿ ಹಾಳು ಮಾಡ್ತಕ್ಕಂತ ಈ ಗೇಮ್‌ಗಳನ್ನ ನಂಬ್ಕೊಂಡು ಎಷ್ಟೋ ಮಕ್ಕಳು ತಮ್ಮ ಜೀವನವನ್ನ ಹಾಳು ಮಾಡ್ಕೋತಿದ್ರು. ಅಂತವರಿಗೆ ಹಳ್ಳಿ ಆಟಗಳು ವರದಾನವಾಯಿತು ಅನ್ನೋದು ಬಹಳ ಮುಖ್ಯವಾದಂತ ಒಂದು ಸಂಗತಿ. ಅಜ್ಜ, ಅಜ್ಜಿ ನೋಡಿ 4G ಬಿಟ್ರು ಅಜ್ಜಿ ಬೆನ್ನ ಹತ್ತಿದ್ರು. ಅಜ್ಜಿ ಹೇಳಿದ ಕಥೆಗಳನ್ನ ಕೇಳಿದ್ರು, ಅಜ್ಜನ ಮಾತುಗಳನ್ನ ಪಾಲಿಸಿದ್ರು, ಅನುಸರಿಸಿದ್ರು. ಹೀಗೆ ಬಹಳ ಅಭೂತಪೂರ್ವವಾದಂತ ಒಂದು ಜೀವನ ಅವರಿಗೆ ಈ ಸಂದರ್ಭದಲ್ಲಿ ಸಿಕ್ತು ಅಂತ ನಾವು ಹೇಳ್ಬೋದು. ಅದ್ರ ಜೊತೆಗೆ ಆ ಹೀಗೆ ನೆಮ್ಮದಿ ಇರ್ಬೇಕಾದ್ರೆ ಮತ್ತೆ ಈ ಆನ್‌ಲೈನ್ ಅವಾಂತರ ಬಂದ್ಬಿಡ್ತು. ಬಹುಶಃ ಅವ್ರು ಎಷ್ಟರ ಮಟ್ಟಿಗೆ ಮರ್ತು ಬಿಟ್ಟಿದ್ರು ಅಂದ್ರೆ, ನನ್ ಮಗಳು ಕೇಳ್ತಿದ್ಲು, "ಅಪ್ಪಾಜಿ ಇನ್ನ ಹೋಗೋದು ಎಷ್ಟನೇ ಕ್ಲಾಸು" ಅಂತ. ನಿಂದ್ರವ್ವ ನೋಡಿ ಹೇಳ್ತಾನೆ. ಯಾಕಂದ್ರೆ ನನಗೂ ಗೊತ್ತಾಗವಲ್ತು ಯಾವ ಕ್ಲಾಸ್‌ಗಳು, ಯಾವ ಅಕಾಡೆಮಿಕ್ ಇಯರ್, ಏನ್ ಕತೆ ಒಂದು ಕನ್ಫ್ಯೂಷನ್. ಹೀಗಿರ್ಬೇಕಾದ್ರೆ ಅವ್ರ ಕ್ಲಾಸ್ ಮರ್ತಿದ್ರು, ಸ್ಕೂಲ್ ಮರ್ತಿದ್ರು, ಆ ಸಿಲೆಬಸ್ ಮರ್ತಿದ್ರು, ಆರಾಮಾಗಿದ್ರು. ಎಷ್ಟೋ ವಿದ್ಯಾರ್ಥಿಗಳಿಗೆ SSLC ಅಂದ್ರೆ ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅನ್ನೋದ್ರ ಬದಲಾಗಿ ಸ್ಯಾನಿಟೈಸರ್, ಸೋಷಿಯಲ್ ಡಿಸ್ಟನ್ಸ್, ಲಾಕ್‌ಡೌನ್, ಕೊರೋನಾ ಹೀಗೆ ಏನಪ್ಪಾ ಅಂದ್ರೆ ಅದ್ರ ಲಾಂಗ್ ಫಾರ್ಮ್ ಅನ್ನ ಬಾಯ್ಪಾಟ್ ಮಾಡಿದ್ದನ್ನು ನಾವು ನೋಡಿದೀವಿ. ಆದ್ರೆ ಇಂಥವ್ರಿಗೆ ಮತ್ತೆ ಏನಪ್ಪಾ ಅಂದ್ರೆ ಈ ಆನ್‌ಲೈನ್ ಅಂತಕ್ಕಂತ ಶಿಕ್ಷಣ ತಗೊಂಡು ಬಂದ್ರು. ಅದು ಎಷ್ಟರ ಮಟ್ಟಿಗೆ ಯಾರೋ ಎಲ್ಲೋ ಕುಂತು ಒಂದು ಪಾಠ ಹೇಳೋದು, ಇವು ಮನೆಯಲ್ಲಿ ಮಕ್ಕಳು ಆ ಮೊಬೈಲ್ ಹಚ್ಚಿಟ್ಟು ಡಾನ್ಸ್ ಮಾಡೋದು, ಆ ಮೊಬೈಲ್ ಹಚ್ಚಿಟ್ಟು ನಿದ್ದೆ ಮಾಡೋದು, ಮಲ್ಕೊಂಡು ಪಾಠ ಕೇಳೋದು, ಚಿಂತಾ ಪಾಠ ಕೇಳೋದು, ಹೀಗೆ ಸುಮ್ನೆ ಒಂದು ಪರ್ಯಾಯ ಮಾರ್ಗ ಅನ್ನೋ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರು. ಹಾಗಾಗಿ ಆನ್‌ಲೈನ್ ಪಾಠ ಮಾಡೋರು ಅಲ್ಲಿ ಕೂತ್ಕೊಂಡು, ಈ ಮಕ್ಕಳೆಲ್ಲ ಇಲ್ಲಿ ಕೂತ್ಕೊಂಡು ನನ್ನ ಪಾಠ ಎಲ್ಲರೂ ಕೇಳ್ತಾ ಇದ್ದಾರೆ. ಸುಮಾರು 100 ಜನ ಜಾಯಿನ್ ಆಗಿದ್ದಾರೆ ಅಂತ ಮೇಡಮ್ ಅನ್ಕೋಬೇಕಷ್ಟೇ. ಇಲ್ಲಿ ಆದಂತ 100 ಜನ ಜಾಯಿನ್ ಎಷ್ಟರ ಮಟ್ಟಿಗೆ ಪಾಠ ಕೇಳಿದ್ದಾರೆ ಅನ್ನೋದು ಬಹಳ ಮುಖ್ಯವಾದಂತಹ ಸಂಗತಿ. ಹೀಗೆ ಮಲ್ಕೊಂಡು ಪಾಠ ನೋಡಿ ಹೋದ್ ಸಾರಿ ಒಂದ್ ತಿಂಗಳು ಕಾಲೇಜ್ ಓಪನ್ ಆದಾಗ ಒಬ್ಬ ಹುಡುಗ ಹಿಂದ್ಗಡೆ ಕೂತ್ಕೊಂಡು ನಿದ್ದೆ ಮಾಡೋ ರೀತಿಯಲ್ಲಿ ಪಾಠ ಕೇಳ್ತಿದ್ದವನು. ನಾ ಒಂದಿನ ಎಬ್ಬಿಸಿದೆ, "ಯಾಕಪ್ಪ ಹಿಂದ್ಗಡೆ ಕೂತ್ಕೊಂಡು ನಿದ್ದೆ ಮಾಡ್ತಿದ್ಯಲ್ಲ, ಕಾಲೇಜಿಗೆ ಇದಕ್ಕೆ ಬರ್ತೀಯಾ" ಅಂತ. ಅವಾಗ ಅವ ಏನ್ ಹೇಳ್ಬೇಕು, "ಸರ್ ನೀವು ಆನ್‌ಲೈನ್ ಪಾಠ ಮಾಡ್ತಿದ್ರಲ್ರಿ, ಅವಾಗ ನಾ ಮೊಬೈಲ್ ಇಟ್ಕೊಂಡು ಮಲ್ಕೊಂಡು ಪಾಠ ಕೇಳಿ ಕೇಳಿ ನನಗೆ ರೂಢ ಆಗ್ಬಿಟ್ಟಿದೆ ಸರ್. ಅದಕ್ಕೆ ಅದು ಇನ್ನೂ ರೂಢ ಹೋಗಿಲ್ಲ ಸರ್" ಅಂತ ಹೇಳ್ತೀವಿ ನಾವು. ಅಂದ್ರೆ ಇಂಥ ಎಫೆಕ್ಟ್‌ಗಳು ಕೂಡ ಏನಪ್ಪಾ ಅಂದ್ರೆ ಮುಂದೆ ಆಗ್ಬಹುದು. ಒಟ್ಟಾರೆ ನೋಡ್ರಿ, ಚಂದವಾಗಿ ಅಡ್ಡಾಡ್ಲಿಕ್ಕೆ ಮಕ್ಕಳಿಗೆ ವಾತಾವರಣ ಸಿಗದೇ ಇರ್ಬೋದು. ಅದಕ್ಕೆ ಚಿಕ್ಕ ಮನೆಯಲ್ಲಿನೇ ಏನಪ್ಪಾ ಅಂದ್ರೆ ಮಕ್ಕಳು ಆ ಖುಷಿಯನ್ನು ಅನುಭವಿಸಿದ್ರು. ಅದೇ ಮನೆಯಲ್ಲಿ ಸೋಫಾ ನಗರ, ಕಿಚನ್ ಕಾಲನಿ, ಬಾಲ್ಕನಿ, ಬಸ್ ಸ್ಟ್ಯಾಂಡ್, ಅಂಗಳದ ಗ್ರೌಂಡ್ ಸ್ಟೇಡಿಯಂ, ಅಲ್ಲೇ ನಮ್ಮ ಮನೆಯನ್ನೇ ಏನಪ್ಪಾ ಅಂದ್ರೆ ಒಂದು ಊರನ್ನೋ ರೀತಿಯಲ್ಲಿ ಕಲ್ಪಿಸಿಕೊಂಡು ಮಕ್ಕಳು ಸುಖ ಸಂಕಟ ಕಾಲ ಕಳೆದ್ರಲ್ಲ, ಅದು ಒಂದು ಏನಪ್ಪಾ ಲಾಕ್ಡೌನ್ ಮಕ್ಕಳ ಪಾಲಿಗೆ ವರದಾನ ಅಂತಾನೆ ಹೇಳ್ಬಹುದು. ಇನ್ನು ಕೊರೋನಾದ ಅಥವಾ ಲಾಕ್ಡೌನ್ ಈ ಸಂದರ್ಭದಲ್ಲಿ ಒಂದಿಷ್ಟು ಘಟನೆಗಳು ಎಲ್ಲರ ಜೀವನದಾಗೂ ನಡೆದಿರೋ ಹಾಗೆ ನನ್ನ ಜೀವನದಲ್ಲಿ ಒಂದಿಷ್ಟು ಘಟನೆಗಳು ನಡೀತಾ ಹೋಯ್ತು. ಒಬ್ಬರ ಮನೆಗೆ ಹೋಗಿದ್ದೀವಿ. ಆ ಇಬ್ರು ಹೆಣ್ಮಕ್ಳು ಆ ಮನೇಲಿ ಓಡಾಡ್ತಿದ್ರು. ನಾನು ಅವ್ರನ್ನ ಕೇಳಿದೆ, "ರೀ ಇದ್ರಾಗ ಅಕ್ಕೋರ್ ಯಾರ್ರೀ?" ಇಬ್ರು ಅಕ್ಕೋರ ರೀ ಅಂದವ್. "ಹಂಗಲ್ರಿ, ನಿಮ್ ಮಿಸ್ಸೆಸ್ ಯಾರ ಇದ್ರಾಗ ಇಬ್ಬರಾಗ ಅಂತ ಕೇಳಿ." ಇಬ್ರು ಮಿಸ್ಸೆಸ್ ರೀ ಅಂತ ಅಂದ. ನನಗೆ ಆಶ್ಚರ್ಯ ಆಯ್ತು. ಹಂಗಾರೆ ಇಬ್ರೇನ್ರಿ ನಿಮಗ ಹೆಂಡಂದ್ರು ಅಂದೆ. "ಹೌದ್ರಿ ಸರ, ಈಕಿ ಅದಾಳಲ್ರಿ, ಈಕಿ ಮೊದ್ಲೇದಕ್ಕಿರಿ, ಈಕಿ ಎರಡನೇದಕ್ಕಿರಿ." "ಯಾಕ ಇಬ್ಬಿಬ್ರು ಯಾಕೆ ಮಾಡ್ಕೊಂಡ್ರಿ ಅಂತ ಕೇಳಿದಾಗ, "ಇಲ್ರಿ ಮೊದ್ಲೇದಕ್ಕಿಗೆ ಮಕ್ಳು ಆಗ್ಲಿಲ್ಲ, ಅದಕ್ಕೆ ಆಕಿನ ಹೇಳು ನೋಡ್ರಿ ಹೆಂಗೋ ಲಾಕ್ಡೌನ್ ಬಿದ್ದು ಬಿಟ್ಟೈತಿ, ಅದಕ್ಕಾಗಿ ನೀವು ಊರು ಅಡ್ಡಾಡವ್ರು, ಅದಕ್ಕೆ ಒಂದ ಮನ್ಯಾಗ ಉಳ್ಕೊಂಡಿವಿ, ನನಗಂತೂ ಮಕ್ಳು ಆಗಂಗಿಲ್ಲ ಅಂತ ಹೇಳ್ಯಾರ, ಅದಕ್ಕೆ ಇನ್ನೊಂದು ಮದ್ವಿ ನಾನೇ ಮುಂದಿಟ್ಟು ಮಾಡ್ತೇನ್ರಿ, ದಯವಿಟ್ಟು ಮದ್ವಿ ಮಾಡ್ಕೋರಿ, ಒಟ್ಟು ಈ ಮನಿ ಬೆಳಗಾಕ ಒಬ್ಬ ವಂಶ ಜ್ಯೋತಿ ಹುಟ್ಟಿ ಬರಬೇಕು ಅಂತ ತಿಳ್ಕೊಂಡು ಆಕೆ ಮುಂದಿಟ್ಟು ಮದ್ವಿ ಮಾಡ್ಯಾಡ್ರಿ. ಅದಕ್ಕ ಆಕಿ ಪುರಾಣ, ಈಕಿ ಕೊರೋನಾ" ಅಂತಾವ್. ಗಾಬರಿ ಆಗೋಯ್ತು ನನಗ. ಮತ್ ಮುಂದ್ ಬ್ಲ್ಯಾಕ್ ಫಂಗಸ್ ಹೊತ್ತೊಂದು ಬರಾಕ್ತೈತಿ ನೋಡಪ್ಪ, ಮತ್ತೆ ಅದಕ್ಕೊಂದು ಮಾಡ್ಕೋತ ಎಣಿಕೆ ಎಣ್ಣೆ ಸಾಕ್ರಿ ಸರ್ ಎರಡ ಅನ್ನೋ. ಒಂದ್ಸಾರಿ ದೇವಸ್ಥಾನಕ್ಕೆ ಹೋಗಿದ್ದೆ. ಪೂಜಾರಿಗಳು ತೀರ್ಥ ಕೊಡಕಂತ ಕೈ ಹಿಡಿದ್ರೆ ನಾನು ಕೈ ಹಿಡ್ದೆ, ತೀರ್ಥ ಹಾಕಿದ್ರು, ಬಾಯಾಗ ಹಾಕೊಂಡೆ, ಅದು ಒಂಥರಾ ಸ್ಮೆಲ್ ಥೋತೋತು ಅಂತ ಉಳ್ದೆ. ಅವಾಗ ಪೂಜಾರಿ ಏನ್ಬೇಕು, "ಯಾಕ್ರಿ ಅದ್ನ್ಯಾಕ್ ಬಾಯಾಗ ಹಾಕೊಂಡ್ರಿ?" ಅಂದ್. "ಮತ್ ತೀರ್ಥ ಬಾಯಾಗ ಹಾಕೊಳ್ಳಾರ ಏನ್ ಮಾಡ್ತಾರ್ರಿ ಎಣ್ಣೆ?" "ಅಯ್ಯೋ ಸ್ವಾಮಿ, ನಾ ಇನ್ನೂ ತೀರ್ಥ ಹಾಕಿಲ್ಲ, ಸ್ಯಾನಿಟೈಸರ್ ಹಾಕಿದ್ದೆ, ಕೈ ಒರೆಸ್ಕೊಂಡ್ ಮೇಲೆ ತೀರ್ಥ ಹಾಕ್ಬೇಕು ಅಂದ್ಕೊಂಡು ಅದನ್ನೇ ಬಾಯಾಗ ಹಾಕೊಂಡ್ಬಿಟ್ರಾ ನಾವು." "ಹಾ" ಅನ್ನೆ. ಯಾಕಂದ್ರ ಯಾವ್ದು ತೀರ್ಥ ಯಾವ್ದು ಸ್ಯಾನಿಟೈಸರ್ ಅನ್ನೋದು ಗೊತ್ತಾಗ್ಲಾರ್ದ ಸ್ಥಿತಿ ಒಳಗೆ ಏನಪ್ಪಾ ಅಂದ್ರೆ ಕನ್ಫ್ಯೂಷನ್ ಒಳಗೆ ನಾವಿದ್ದೀವಿ. ನಮ್ಮ ಮನೆ ಊರ್ ಬಿಟ್ಟು ಸ್ವಲ್ಪ ದೂರದಲ್ಲಿ ಐತ್ರಿ. 2 ಮನೆಗಳು ಅಕ್ಕಪಕ್ಕ ಬಿಟ್ರೆ ಯಾವ ಮನೆಗಳಲ್ಲಿ ಸುತ್ತಮುತ್ತ ಇಲ್ಲ. ಈ ಕಾರಣಕ್ಕಾಗಿ ನಾವು ಎಷ್ಟೋ ದಿನಗಳಾಯ್ತು ಬೀಗ ಹಾಕೊಂಡು ಊರಿಗೆ 1 ತಿಂಗಳು ಹೋಗಿ ಬರ್ಬೇಕಂದ್ರ ಆಗ್ಲಿಲ್ಲ. ಆದ್ರೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ನಾವೇನ್ ಮಾಡಿದೀವಪ್ಪ ಅಂದ್ರೆ ಒಂದು ಬೋರ್ಡ್ ಹಚ್ಚಿ ನಾವು ಊರಿಗೆ ಹೋದೆ.
ವಾಪಸ್ ಬಂದ್ಮೇಲೆ ಬಾಜು ಮನೆಯೊಳಗೆ ಕೇಳ್ತಿದ್ದ ನಮಗೆ, ಅಲ್ಲ ಸರ್, ಏನ್ ಬೋರ್ಡ್ ಹಚ್ಚಿದ ಮನಿಗೆ? ಮಂದಿ ಬರ್ತಾರೋ, ಆ ಬೋರ್ಡ್ ನೋಡ್ತಾರೋ, ಒಂಜಿ ಓಡ್ತಾರೋ, ಬರ್ತಾರೋ ಅದನ್ನ ನೋಡ್ತಾರೋ ಓಡ್ತಾರೋ ಅಂತದ್ ಏನೈತೆ ಅದ್ರೊಳಗ ಅಂತ ಕೇಳಿದ್ಲಕಿ. ನಾ ಹೇಳಿದೆ, ಏನಿಲ್ಲವ, ಇದು ಕೋವಿಡ್ ಸೋಂಕಿತರ ಮನೆ ಅಂತ ಹಚ್ಚಿದ್ದೆ ಅಷ್ಟೇ ಅಂತ. ನೋಡ್ರಿ, ಕೋವಿಡ್ ಸೋಂಕಿತರ ಮನೆ ಅಂತ ಆ ಒಂದು ಬೋರ್ಡ್ ನೋಡಿದಾಗ ಎಷ್ಟೋ ಜನ ಕಳ್ಳತನ ಮಾಡೋದು ಬಿಡ್ರಿ, ಮನಿ ಕಡೆ ಸದಕ್ ನೋಡ್ಲಾರ್ದ ಓಡಿದಾರ. ಹಾಗಾಗಿ ಒಂದ್ ರೀತಿ ಬೀಗ ಹಾಕಲಾರದೆ ಕೂಡ ಮನೆಯನ್ನು ಬಿಟ್ಟು ಹೋಗಬಹುದು ಅನ್ನುವಂತ ಒಂದು ವಾತಾವರಣ ಕೂಡ ಈ ಲಾಕ್ ಡೌನ್ ನಮಗೆ ತಂದುಕೊಡಿತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೋದು. ಇನ್ನು ಯಾವಾಗ್ಲೂ ಬಾಜು ಮನೆಯನ್ನು ಬೈತಿರ್ತಾರೆ ನೋಡ್ಬೇಕು, ಬಾಜು ಮನೆಯವ್ರು ಹಾಳಾಗಿ ಹೋಗ್ಲಿ, ನೆಗದ್ ಬಿದ್ದು ಹೋಗ್ಲಿ, ಬರಬಾರ್ದು ರೋಗ ಬರ ಅಂತ. ಬಟ್ ಈಗ ಅನ್ನಕ್ಕಾಗಲ್ಲಲ್ರಿ, ಅಕಸ್ಮಾತ್ ಬಾಜು ಮನೆಯವ್ರಿಗೆ ಬರಬಾರ್ದು ಕೊರೋನಾ ಬರ ಅಂತ ಅಂದ್ ಬಿಟ್ರಂದ್ರ ಮರ್ದಿವ್ಸ ಆ ಕೊರೋನಾ ಇವ್ರಿಗೆ ಬಂದಿರ್ತೈತಿ. ಅದಕ್ಕಾಗಿ ಇವತ್ತು ನಾವ್ ಏನ್ ಬಿಡ್ಕೋಬೇಕಾಗಿತ್ತು ಅಂದ್ರೆ, ದೇವ್ರೇ ಒಟ್ಟು ಬಾಜು ಮನೆಯವ್ರನ್ನ ಚಲೋ ಇಡಪ್ಪ, ಯಾವುದೇ ಕಾರಣಕ್ಕೂ ಅವ್ರಿಗೆ ಕೊರೋನಾ ಆಗ್ಲಾರ್ದಂಗ ನೋಡ್ಕೋಪ ದೇವ್ರ, ಯಾಕಂದ್ರ ಅವ್ರು ಬಂದ್ರ ನೆಕ್ಸ್ಟ್ ಪಾಳೆ ನಮ್ದು ಇರ್ತೈತಿ ಅಂತ ತಿಳ್ಕೊಂಡ ಇವತ್ತ ನೆರೆಹೊರೆಯವರನ್ನು ಪ್ರೀತಿಸಿ ಅಂತಕ್ಕಂಥ ಯೇಸು ಕ್ರಿಸ್ತನ ಮಾತು ಪಾಲಿಸುವಷ್ಟರ ಮಟ್ಟಿಗೆ ನಮ್ ಜನ ಏನಪ್ಪಾ ಅಂದ್ರ ಪ್ರಜ್ಞಾವಂತರಾಗ್ಯಾರ. ಅದು ಈ ಲಾಕ್ ಡೌನ್ ದಿಂದ ಅಂತಕ್ಕಂಥದ್ದು. ಇನ್ನು ಮತ್ತೆ ಅವರು ಒಬ್ಬಳ ಮಗಳು, ಅವಳು ಲಿಪ್ಸ್ಟಿಕ್ ಇಲ್ಲದೆ ಒಂದ್ ದಿನ ಕೂಡ ಜೀವನ ಮಾಡಿಲ್ಲ. ಊಟ ಬಿಟ್ಟು ಜೀವನ ಮಾಡ್ತಾಳ್ಕರೆ ಲಿಪ್ಸ್ಟಿಕ್ ಬಿಡಂಗಿಲ್ಲ. ಆದ್ರ ನಮ್ಮ ಅತ್ತೆ ಮನೆ ಫೋನ್ ಮಾಡಿ ಹೇಳಿದ್ರು, ತಮ್ಮ ಸರಿಯಾಗಿ ಈಕಿಗೆ ಪಾಠ ಕಲಿಸ್ತು ಲಾಕ್ ಡೌನ್ ಮತ್ತು ಕೊರೋನಾ ಅಂತ. ಯಾಕತ್ತೆ ಅಂದೆ. ನೋಡು, ಇಷ್ಟೆಲ್ಲಾ ಜನ ಹೇಳಿದ್ರು ಲಿಪ್ಸ್ಟಿಕ್ ಬಿಟ್ಟಿರ್ಲಿಲ್ಲ, ಈಗ ಲಿಪ್ಸ್ಟಿಕ್ ಹಚ್ಚೋದಿಲ್ಲ. ಯಾಕೆ ಹಚ್ಚೋದಿಲ್ಲ ಅಂದ್ರೆ ಮುಖಕ್ಕೆ ಮಾಸ್ಕ್ ಹಾಕ್ಬೇಕಲ್ಲ, ಲಿಪ್ಸ್ಟಿಕ್ ಹಚ್ಚರಿ ಏನು ಮಾಡೋದು ಬಿಡು ಅಂತ ತಿಳ್ಕೊಂಡು ಲಿಪ್ಸ್ಟಿಕ್ ಅನ್ನ ಬಿಟ್ಟು ಬಿಟ್ಟಾಳಂತ. ಹಾಗಾಗಿ ಎಷ್ಟೋ ಜನ ಮೇಕಪ್ ಗಳನ್ನ ಬಿಟ್ರು. ಬಹುಶಃ ಕೆಲವೊಬ್ರು ಹೇಳ್ತಿದ್ರು, ಈ ಲಾಕ್ ಡೌನ್ ಮುಗಿದ ಮೇಲೆ ಹೊರಗೆ ಬಂದಂತ ಹೆಣ್ಮಕ್ಳು ಕೆಲವರಿಗೆ ಗುರುತು ಸಿಗ್ಲಿಲ್ಲ ಅಂತ. ಯಾಕ್ರಿ ಆಂಟಿ, ನಿಮ್ ಮನ್ಯಾಗ ಹೋಗ್ಬೇಕು ಹುಚ್ಚಿ ಅದಾಳಲ್ಲ ಅಂದ್ರ ತಗೋಬೇಕು, ಹುಚ್ಚಿ ಅಲ್ಲಪ್ಪ ಆಕಿ ನಾನು ಸೊಸಿ, ಮತ್ತ ಮೊದಲು ಲಕ 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 ಹೊಳಿತಿದ್ಳು, ಆವಾಗ ಮೇಕಪ್ ಮಾಡ್ಕೋತಿದ್ದು ಹೊಳಿತಿದ್ಲಿಯಪ್ಪ, ಈಗ 1.5 ತಿಂಗಳ ಆತ ಯಾವ ಮೇಕಪ್ ಇದಕ್ಕ ಹಂಗ ಹುಚ್ಚಿಗೆ ಯಾಕೆ ಕುತ್ತಾಳಾಕಿ ಅಂದಳು. ಅದಕ್ಕಾಗಿ ಹೀಗಾಗಿ ಇವತ್ತು ಬಹಳಷ್ಟು ಇಂತ ಕುತೂಹಲಕಾರಿ ತಮಾಷೆ ಘಟನೆಗಳು ಲಾಕ್ ಡೌನ್ ದಲ್ಲಿ ಅಲ್ಲಲ್ಲಿ ನಡೆದದ್ದನ್ನ ನಾವು ನೀವೆಲ್ಲ ಕೇಳ್ತೀವಿ. ಇನ್ನು ಲಾಕ್ ಡೌನ್ ಇದಾದ್ಮೇಲೆ ಮುಂದೇನು ಅಂತಕ್ಕಂಥ ಪ್ರಶ್ನೆ ಕೆಲವರಿಗಿದೆ. ಬಹುಶಃ ಇದಾದ್ಮೇಲೆ ಒಂದಿಷ್ಟು ಬದಲಾವಣೆಗಳಾಗ್ಬೋದು. ಮಕ್ಕಳಿಗೆ ಹೆಸರೇನಾದ್ರೂ ಇಡುದಾದ್ರೆ ಮುಂದ ಏನಿಡಬಹುದು? ಅರ್ಪಿತಾ, ಅಂಕಿತಾ ಅಂತಕ್ಕಂಥ ಹೆಸರುಗಳ ಜೊತೆಯಲ್ಲಿ ಶಂಕಿತಾ, ಸೋಂಕಿತಾ ಅಂತ ಹೆಸರಿಟ್ಟರು ಇಡಬಹುದೇನೋ ಗೊತ್ತಿಲ್ಲ. ಇದರ ಜೊತೆಗೆ ಸಿನಿಮಾ ಹೆಸರುಗಳು ಕೂಡ ಒಂದಿಷ್ಟು ಬದಲಾವಣೆ ಆಗ್ತಾವ. ಅಂದ್ರೆ ಸ್ಯಾನಿಟೈಸರ್ ರಾಜ, ಮಾಸ್ಕ್ ರಾಣಿ ಅಂತ ಕೂಡ ಬರ್ಬೋದು. ಸ್ಯಾನಿಟೈಸರ್ ಸಂಜು ಅಂತ ಕೂಡ ಸಿನಿಮಾ ಹೆಸರು ಬರ್ಬೋದು. ಅಥವಾ ಮಾಸ್ಕ್ ನೀನಿಲ್ಲದೆ ಬೇಡ ರಿಸ್ಕ್ ಅಂತ ಕೂಡ ಸಿನಿಮಾ ಬರೋಕೆ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ಗಾದೆ ಮಾತುಗಳಲ್ಲಿ ಕೂಡ ವ್ಯತ್ಯಾಸಗಳಾಗ್ತಾವ. ಮೊದಲಿಗೆ ಹೆಂಗಿತ್ತಪ್ಪ ಅಂದ್ರೆ ಮಾತು ಬೆಳ್ಳಿ, ಮೌನ ಬಂಗಾರ. ಇನ್ನು ಸ್ಯಾನಿಟೈಸರ್ ಬೆಳ್ಳಿ, ಮಾಸ್ಕ್ ಬಂಗಾರ ಅಂತ ಕೂಡ ಬರ್ಬೋದು. ಹುಚ್ಚನ ಮದುವೆಯಲ್ಲಿ ಉಂಡೋನೇ ಜಾಣ ಅಂತಕ್ಕಂಥ ಗಾದೆ ಮಾತು ಇನ್ನು ಲಾಕ್ ಡೌನ್ ದಲ್ಲಿ ಮದುವೆ ಆದೋನೇ ಜಾಣ ಅಂತ ಕೂಡ ಬರ್ಬೋದೇನು. ಮದುವೆ ಅಂದಾಗ ನನಗೆ ನೆನಪಿಗೆ ಬರ್ತದೆ, ಬಹುಶಃ ಲಾಕ್ ಡೌನ್ ಮ್ಯಾರೇಜ್ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಮ್ಯಾರೇಜ್ ಸಿಸ್ಟಮ್ ಅಂತ ಹೇಳ್ತೀನಿ. ಇದುವರೆಗೆ ನಮ್ಮಲ್ಲಿ ಯಾದಿ ಬೇ ಶಾದಿ ಅಂತಿತ್ತು, ಅದಕ್ಕಿಂತಲೂ ಬಹಳ ಸರಳವಾಗಿರತಕ್ಕಂಥ ಮದುವೆ ವಿಧಾನ ಇದಾಯ್ತು. ನೋಡಿ, 50 ಮಂದಿ ಮದುವೆಗೆ ಅಕಸ್ಮಾತ್ ಸತ್ರೆ 4 ಜನ ಅಂತ ಗೌರ್ಮೆಂಟ್ ಆರ್ಡರ್ ಮಾಡಿತ್ತು. ಬಹಳ ಅತ್ಯಮೂಲ್ಯವಾದ ಆರ್ಡರ್ ಅದು. ನಮ್ಮೆಲ್ಲ ಹಿರಿಯರು ಹೇಳ್ತಿದ್ರು ನೋಡ್ರಿ, ಸತ್ತ ಮೇಲೆ ಒಂದ್ 4 ಮಂದಿಯರ ಇರ್ಲು ನಿನಗ, 8 ಮಂದಿನ ಗಳಸ ಅಂತ ತಿಳ್ಕೊಂಡು. ಕೊನೆಗೆ ಅಲ್ಲಿಗೆ ಬಂತು. ಯಾಕೆ ಇವ್ 4 ಜನ ಅಂದ್ರಿ? ಹೊತ್ಕೊಂಡು ಹೋಗಾಕ. ಕೊನೆಗೆ ಇವ್ರನ್ನ ತಗೊಂಡು ಹೆಣ ತಗೊಂಡು ಹೋಗಿ ಮುಚ್ಚಲಿಕ್ಕಾದ್ರೂ 4 ಜನ ಬೇಕು ಅನ್ನೋದಕ್ಕೆ ಇವತ್ತು ಗೌರ್ಮೆಂಟ್ ಅಷ್ಟೇ ಅವಕಾಶ ಕೊಡಿತ್ತು 4 ಜನಕ್ಕೆ. ಹಾಗೆ 50 ಮಂದಿಗೆ ಮಾತ್ರ ಮ್ಯಾರೇಜ್. ನೋಡ್ರಿ, ಸುಮ್ಮನೆ ದೊಡ್ಡದಾಗಿ ಮದುವೆ ಮಾಡ್ಕೊಳ್ಳೋದು ಅಂದ್ರೆ ಕೋಟಿ ಗಂಟ್ಲೆ ಹಣ ಖರ್ಚು ಮಾಡಿ ಮದುವೆ ಮಾಡ್ಕೊಂಡು 2 ವರ್ಷಕ್ಕೆ ಕೋರ್ಟ್ ನಲ್ಲಿ ಡೈವರ್ಸ್ ಅಪ್ಲೈ ಮಾಡೋದು ಯಾಕೆ ಬೇಕ್ರಿ? ಅದೇ ಲಾಕ್ ಡೌನ್ ಮ್ಯಾರೇಜ್ ಅಲ್ಲಿ ನೋಡ್ರಿ, ಬಂದವ್ರು ಬಂದ್ರು, ಬಿಟ್ಟವ್ರು ಬಿಟ್ರು. ಅಕಸ್ಮಾತ್ ನೀವು ಹೇಳೋದು ಬಿಟ್ಟಿದ್ರು ಕೂಡ ಈಜಿ ಜಾರ್ಕೋಬಹುದು. ಲಾಕ್ ಡೌನ್ ಇಂದಿತ್ತಲ್ರಿ ಅದಕ್ಕ ಹೇಳಲಿಲ್ರಿ, ದಯವಿಟ್ಟು ಸಾರಿ ರೀ ಅಂದ್ಬಿಟ್ರೆ ಮುಗಿದು ಹೋಯ್ತು. ಆದ್ರೆ ಮೊದಲು ಹಂಗಿರ್ಲಿಲ್ಲ. ಯಾಕೆ ಹೇಳಿಲ್ಲ ಹೇಳು, ನಾವ್ ನಿಮ್ಗೆ ಬೇಡಾಗಿದ್ದೀವಿ, ದೂರ ಅದೀವಿ, ದೊಡ್ಡ ಜಗಳಕ್ಕ ಅನಾಹುತಕ್ಕ ದಾರಿ ಆಗ್ತಿತ್ತು. ಆದ್ರೆ ಇವತ್ತು ಯಾರು ತಪ್ಪು ತಿಳ್ಕೊಳ್ಳೋದೇ ಇಲ್ಲ. ಕರೆದ್ರು ಬರಂಗಿಲ್ರಿ, ಕೊರೋನಾ ಐತಿ ಬ್ಯಾಡ ಬಿಡಪ್ಪ ತಿಳ್ಕೊಂಡು ಮನ್ಯಾಗ ಕೊಡ್ತಾರ. ಯಾರು ಆತ್ಮೀಯತೆ ಪ್ರೀತಿ ಯಾರು ಹತ್ರ ಇದಾರೋ ಅಂತವ್ರು ಮಾತ್ರ ಕೂಡ್ಕೊಂಡು 50 ಜನ ಮದುವೆಯನ್ನ ಮುಗಿಸಿದ್ರು. ಹಂಗ ನೋಡಿದ್ರೆ ನಿಜವಾಗಿ 1,000 ಜನ ಮದುವೆಗೆ ಬಂದಾರಂದ್ರು ಕೂಡ ಆಗ ನಿಜವಾಗಿ ನಮ್ಮ ಮೇಲಿನ ಪ್ರೀತಿಗೆ ಬಂದವರು 50 ಜನ ಬರ್ತಿದ್ರು.
ಆ ಪ್ರೀತಿಯಿಂದ ಹುಳ ಜಗಳ ತೆಗ್ಯಾಕ್ ಬರೋರು, ಅಲ್ಲಿ ಹುಡುಕ್ ಹುಡುಕಾಡಕ್ ಬರೋರು, ಹುಡುಗ ಹುಡುಗಿನ ಎಂತವ್ರನ್ನ ಜೋಡ್ಸ್ಯಾರ ನೋಡೇ ಬರೋಲ್ಲ ತಿಳ್ಕೊಂಡು ಬರೋರು ಇಂಥವ್ರಿಗೆ ಹೆಚ್ಚಿರ್ತಾರೆ. ಎಲ್ಲೋ ಒಂದ್ 50 ಜನ ನಮ್ಮ ಮದುವೆಯನ್ನು ನೋಡಿ ಹರಸಿ ಆಶೀರ್ವದಿಸಿ ಹೋಗ್ತಕ್ಕಂಥವ್ರು. ಮತ್ತು ಗೌರ್ಮೆಂಟ್ ಹೇಳಿದ್ರು ಅಷ್ಟೇ, ಅಂತ ಆಶೀರ್ವದಿಸುವಂತ ನಿಮಗ ಹರಸುವಂತ ಜನ ಯಾರ್ದಾರ ಅಂತವ್ರು 50 ಮಂದಿ ಹೇಳ್ಕೊಂಡು ಮದುವೆ ಮುಗಿಸ್ಕೊಂಡ್ ಬಿಡ್ರಿಪ್ಪ ಅಂತ ತಿಳ್ಕೊಂಡು ಹೇಳಿದ್ದು. ಮದುವೆ ಕೂಡ ಈ ಸಂದರ್ಭದಲ್ಲಿ ಆದವರು ಬಂಪರ್ ಲಾಟ್ರಿ ಹೊಡಿತಂತ ಹೇಳ್ಬೋದು. ಸಾಕಷ್ಟು ದುಡ್ಡು ಉಳಿತಲ್ರಿ, ಅದು ಬಹಳ ಮುಖ್ಯ. ಇದ್ರ ಜೊತೆಗೆ ಆ ಇದುವರೆಗೆ ಮದುವೆ ಆಗಿದ್ರು ಕೂಡ ಚಂದಂಗ ಸಂಸಾರ ಮಾಡಿರ್ಕಿಲ್ಲ ಒಂದಿಷ್ಟು ಜನ. ಕೆಲವೊಬ್ಬರಿಗೆ ಗಂಡ ಹೆಂಡತಿಗೆ ಪೇಮೆಂಟ್ ಇದ್ದು ಸರ್ಕಾರಿ ನೌಕರಿಗಳಿದ್ರು ಕೂಡ ಸಂಸಾರ ಮಾಡಕ ಪುರುಸೋತಿದ್ರಿಕಿಲ್ಲ. ದುಡ್ಡು ದುಡ್ಡು ದುಡ್ಡು, ಸಾಧನೆ 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 ಅಂತ ಪ್ರತಿನಿತ್ಯ ಬೆಳಗ್ಗಿನಿಂದ ಸಂಜೆ ತನಕ ಬ್ಯೂಜಿ ಆಗಿರ್ತಿದ್ರು. ವಿಚಿತ್ರ ಅಂದ್ರೆ ಕೆಲವೊಬ್ರು ಹೇಳೋರು ಮಕ್ಕಳ ಮಾಡ್ಕೊಳಕ್ ಸದಕ್ ಟೈಮ್ ಇರ್ಕಿಲ್ಲ ಅಂತ ಕೆಲವೊಬ್ರಿಗೆ. ಅದಕ್ಕಾಗಿ ಅಂತವ್ರಿಗೆಲ್ಲರಿಗೂ ಲಾಕ್ಡೌನ್ ಅನುಕೂಲ ಆಯ್ತು. ಗಂಡ ಹೆಂಡತಿ ಒಂದ್ ಕಡೆ ಕೂತ್ಕೊಳ್ಳೋದಾಯ್ತು, ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಳ್ಳೋದಾಯ್ತು, ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಎಷ್ಟೋ ಗಂಡಂದಿರು ಚೆನ್ನಾಗಿ ಹೆಂಡತಿ ಮಾರ ನೋಡಿರ್ಕಿಲ್ಲ ಅಂತ್ರಿ. ಲಾಕ್ಡೌನ್ ದಾಗ ನೋಡಿದ್ರಂತ ಒಬ್ಬ ಗಂಡ ಅಂದತ್, ಎಷ್ಟ್ ಚಂದ ಐತಿಲ್ಲ ನಿನ್ನ ಮಾರಿ ಅಂದತ್. ಆಕಿ ಅಂದ್ಲತ್, 20 ವರ್ಷ ಆತು ಮಾರಯ್ಯ, ಇದಕ್ಕಿಂತ ಮೊದಲು ನೋಡಿದ್ರನ್ನ ಭಾರಿ ಇತ್ತು, ಈಗೇನ್ ನೋಡ್ತಿ ಅಂತ ಆಕಿ. ಹಂಗ ಇವತ್ತು ಲಾಕ್ಡೌನ್ ಅಂತಕ್ಕಂಥ ಸಂದರ್ಭದಲ್ಲಿ ದೂರಾದಂತ ದಂಪತಿಗಳು ಒಂದಾದ್ರು. ಅದ್ರ ಜೊತೆಗೆ ಪ್ರತಿನಿತ್ಯ ವ್ಯವಹಾರದಲ್ಲಿ, ನೌಕರಿಯಲ್ಲಿ, ಜಂಜಾಟದಲ್ಲಿ, ಒತ್ತಡದಲ್ಲಿರ್ತಕ್ಕಂಥ ಗಂಡ ಹೆಂಡತಿಗಳು ಒಂದಾಗಿ ಜೀವನ ಮಾಡೋ ಹಾಗಾಯ್ತು. ನೋಡ್ರಿ, ಒಂದ್ ರಜಾ ಸಿಗಬೇಕಾಗಿದ್ರೆ 108 ತಾಪತ್ರೆಗಳ್ರಿ. CL ಲೆಟರ್ ಬರ್ಕೋಬೇಕು, ಅದನ್ನ ಇಡಾಕ್ ಹೋದಾಗ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಅವ್ರು ಕೇಳೋರು, ಇಲ್ರಿ ರಜಾ ಕೊಡಕ್ ಆಗಲ್ಲ, ಮುಂದಿನ ವಾರ ತಗೋರಿ. ನೋಡ್ರಿ, ಅವಶ್ಯ ಇದ್ದಾಗ ರಜಾ ಬಿಟ್ಟು ಮುಂದಿನ ವಾರ ತಗೊಂಡು ಏನ್ ಮಾಡೋದು ರಜಾ ರೀ? ಹೆಂಡತಿಗೆ ರಜಾ ಸಿಕ್ಕರೆ ಗಂಡಗ್ ಸಿಕ್ತಿರ್ಕಿಲ್ಲ, ಗಂಡಗ್ ಸಿಕ್ಕರೆ ಹೆಂಡತಿಗೆ ಸಿಕ್ತಿರ್ಕಿಲ್ಲ. ಆದ್ರೆ ಈಗ ಎಷ್ಟು ರಜೆಗಳ್ರಿ? ಲಾಕ್ಡೌನ್ ಹೆಸರಿನಲ್ಲಿ ಸುಮಾರು ಒಂದು ವರ್ಷನೇ ಏನಪ್ಪಾ ಅಂದ್ರೆ ರಜೆ ಕಳೆಯುವಂತದ್ದಾಯ್ತು. ಹಾಗಾಗಿ ನಾವು ಒಂದ್ ರಜಕ್ಕ ಬಿಡ್ಕೋತಿದ್ವಿ, ಅಪ್ಪ ದೇವ್ರೆ ಹೇಗಾದ್ರೂ ಮಾಡಿ ಗಣ್ಯ ವ್ಯಕ್ತಿಗಳು ಸಾಯೋದಾದ್ರೆ ದಯವಿಟ್ಟು ರವಿವಾರ ದಿನ ಸಾಯೋಗ ಮಾಡ್ಬೇಡ, ಅವರು ವರ್ಕಿಂಗ್ ಡೇಸ್ ದಿವಸ ಅಕಸ್ಮಾತ್ ತೀರ್ಕೊಂಡ್ರೆ ಒಂದ್ ರಜಾ ಸಿಗತ್ತಲ್ಲಪ್ಪ ಅಂತ ಬೇಡ್ಕೋತಿದ್ವಿ. ಹೀಗೆ ರಜೆಗಳನ್ನ ನೀಡಿ ಸರ್ಕಾರ ನಮ್ಮ ಜೀವ ಮತ್ತು ಜೀವನಕ್ಕೆ ಅನುಕೂಲ ಮಾಡಿಕೊಡಿತು. ಕಾರಣ ಚೆನ್ನಾಗಿ ಬದುಕಬೇಕು, ಅಮೂಲ್ಯವಾದಂತಹ ಈ ಜೀವ ಸುಮ್ಮನೆ ಹಾನಿಯಾಗಿ ಹೋಗಬಾರ್ದು, ಅದಕ್ಕೆ ನಿಮ್ಮ ಮನೆಯಲ್ಲಿ ಆರಾಮಾಗಿ ಇರಿ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥ ಈ ಲಾಕ್ಡೌನ್ ಅನ್ನ ತಪ್ಪಾಗಿ ನಾವು ಅರ್ಥೈಸಬಾರದು. ಚೀನಾ ದೇಶದಲ್ಲಿ ಲಾಕ್ಡೌನ್ ಗಿಂದಾಗಿ ಗಂಡ ಹೆಂಡತಿಯರೇ ಜಗಳಗಳು ಜಾಸ್ತಿ ಆದುವಂತ, ಹೀಗಾಗಿ ಡೈವರ್ಸ್ಗಳು ಕೂಡ ಜಾಸ್ತಿ ಆಗಿವೆ ಅಂತ ನಾ ಇಲ್ಲಿ ಓದಿದ ನೆನಪು. ಆದ್ರೆ ನನಗನ್ಸತ್ತ ನಮ್ಮ ದೇಶದಲ್ಲಿ ಮಾತ್ರ ಗಂಡ ಹೆಂಡತಿ ಪ್ರೀತಿ ಜಾಸ್ತಿ ಆಯ್ಕೆ ಹೊರತು ಅಂತ ಘಟನೆಗಳು ಇರ್ಲಿಕ್ಕಿಲ್ಲ. ಹಾಗಾಗಿ ಬಹುಶಃ ಇದೀಗ ಇಷ್ಟು ಜನ ಸತ್ರು ಕೊರೋನಾದಿಂದ, ಇಷ್ಟು ಜನ ಸತ್ರು, ಕೊರೋನಾ ರೋಗ ಇಷ್ಟು ಜನರನ್ನ ಬಲಿ ತಗೋತು ಅಂತ ನಾವು ಕೇಳ್ತೀವಿ. ಅಂದ್ರೆ ಸಾವಿನ ಲೆಕ್ಕ ಸಿಗ್ತದೆ. ಬಹುಶಃ ಇದೆಲ್ಲ ಮುಗಿದ ಮೇಲೆ ಈಗ ಹೆಂಗ ಪಾಸಿಟಿವ್ ಲೆಕ್ಕ ಹಾಕಿದಲ್ಲ, ಮುಂದೆ ಈ ಪ್ರೆಗ್ನೆನ್ಸಿ ಪಾಸಿಟಿವ್ ಅನ್ನ ಲೆಕ್ಕ ಹಾಕಿದ್ದೆ ಆದ್ರೆ ಎಷ್ಟು ಜನ ಮಕ್ಕಳು ಹುಟ್ಟಿದು ಅಂತಕ್ಕಂಥ ಲೆಕ್ಕ ಸಿಗ್ಬೋದೇನೋ ಅಂತಕ್ಕಂಥದ್ದು ನನ್ನ ವಿಚಾರ. ಒಟ್ಟಾರೆ ಏನಪ್ಪಾ ಅಂದ್ರೆ ಈ ಲಾಕ್ಡೌನ್ ಹೆಸರಿನಲ್ಲಿ ಸಂಬಂಧಗಳು ಗಟ್ಟಿ ಆಯ್ತು. ಅಷ್ಟೇ ಅಲ್ಲದೆ ಮನಸ್ಸುಗಳು ಬಿಚ್ಚಿ ಮಾತಾಡ್ಲಿಕ್ಕೆ ಸಮಯ ಸಿಕ್ತು, ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಯ್ತು ಅಂತಕ್ಕಂಥದ್ದು. ಇನ್ನು ಕೆಲವೊಬ್ಬರಂತೂ ಅಹಂಕಾರಗಳನ್ನ ಕಳ್ಕೋ ಸ್ಟೇಜಿಗೆ ಬಂದ್ರು. ಅಂದ್ರೆ ನಾನೇ ಎಲ್ಲ, ನನ್ನಿಂದೆಲ್ಲ, ಬಹುಶಃ ನಾನಿಲ್ದೆ ಏನು ಆಗೋದೇ ಇಲ್ಲ, ನಾ ಹೋದಾಗಲೇ ಆಫೀಸ್ ಓಪನ್ ಆಗತ್ತೆ, ನಾ ಹೊಲಕ್ಕೆ ಹೋದ್ರೆ ಬೆಳೆ ಬರುತ್ತೆ, ನಾನು ಕಾರ್ಖಾನೆಗೆ ಹೋದ್ರೇ ಉತ್ಪಾದನೆ ಆಗತ್ತೆ, ನಾನು ಈ ಮನೆಯಾಗ ಇರ್ಲಿಲ್ಲ ಅಂದ್ರೆ ಈ ಮನೆ ಸರ್ವನಾಶ ಆಗತ್ತೆ ಅಂತ ಒಂದಿಷ್ಟು ಜನ ಅಹಂಕಾರವನ್ನ ತಲೆಯೊಳಗೆ ತುಂಬಿಕೊಂಡಿದ್ರು. ಆದ್ರೆ ಯಾರು ಇಲ್ಲ, ಯಾರು ಇಲ್ಲದೆ ಹೋದ್ರೂ ಕೂಡ ಈ ಜಗತ್ತು ತನ್ನ ಪಾಡಿಗೆ ಮುಂದೆ ಸಾಗತ್ತೆ ಅಂತಕ್ಕಂಥ ಒಂದು ಸತ್ಯಾಂಶವನ್ನು ಕೂಡ ಈ ಲಾಕ್ಡೌನ್ ಸಂದರ್ಭ ಒಂದು ವಿಚಾರವನ್ನ ನಮ್ಮ ಮುಂದೆ ಇಡ್ತು ಅಂತಕ್ಕಂಥದ್ದು. ಆಗ್ಲೇ ಹೇಳಿದ ಹಾಗೆ ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ನಾವು ಕಾಪಾಡ್ಕೋಬೇಕು. ನಾಗ್ಲೇ ಹೇಳಿದ್ದಲ್ಲ, ವಾರಿಯರ್ಸ್ ಅಂತಕ್ಕಂಥವ್ರು ನಮಗೋಸ್ಕರ ಅವರು ಜೀವವನ್ನೇ ಒತ್ತೆ ಇಟ್ಟಿದ್ದಾರೆ. ಪೊಲೀಸ್ ಆಗಿರ್ಬಹುದು, ರಾಜಕೀಯ ವ್ಯಕ್ತಿಗಳಾಗಿರ್ಬಹುದು, ಡಾಕ್ಟರ್ಸ್ ಆಗಿರ್ಬಹುದು, ಅಧಿಕಾರಿ ವರ್ಗ ಆಗಿರ್ಬಹುದು, ತಮ್ಮ ಜೀವವನ್ನ ಒತ್ತೆ ಇಟ್ಟು ನಮ್ಮ ಜೀವವನ್ನ ಉಳಿಸ್ಬೇಕು ಅನ್ನೋ ಒಂದು ಹುಮ್ಮಸ್ಸಿನಲ್ಲಿ ಅವರು ಹಗಲು ರಾತ್ರಿ ಕೆಲಸ ಮಾಡಿದ್ದನ್ನು ನಾವು ನೋಡ್ತೀವಿ. ಅಂತವ್ರು ನಾವೆಲ್ಲ ಬೆಂಬಲವಾಗಿ ನಿಂತ್ಕೋಬೇಕು.
ಅದಕ್ಕಾಗಿ ಒಬ್ಬ ಕೇಳಿದಂತೆ, ಲಾಕ್ಅಪ್ಗೂ ಲಾಕ್ಡೌನ್ಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ. ಒಂದೇ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಲಾಕ್ಅಪ್ ನಲ್ಲಿ ಒಳಗೆ ಹಾಕಿ ಹೊಡಿತಾರೆ, ಲಾಕ್ಡೌನ್ ನಲ್ಲಿ ಹೊರಗೆ ಬಂದ್ರೆ ಹೊಡಿತಾರೆ. ಅದಕ್ಕಾಗಿ ಮನೆಯಲ್ಲಿ ನಾವು ಕೂತ್ಕೊಂಡ್ಬಿಟ್ರೆ ಪೊಲೀಸ್ ಅವ್ರು ಯಾಕೆ ಹೊಡಿತಾರೆ? ಆದ್ರೆ ಸುಮ್ನೆ ಸುಮ್ನೆ ನಮ್ ಜನ ಪೊಲೀಸರ ಮೇಲೆ ಬ್ಲೇಮ್ ಮಾಡ್ತಾರೆ. ಹೊರಗೆ ಹೋದ್ರೆ ಹೊಡಿತಾರೆ, ಮತ್ತೆ ಹೊರಗೆ ಹೋದ್ರೆ ಹೊಡಿತಾರೆ. ಲಾಕ್ಡೌನ್ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನಾವು ಮನೆಯಲ್ಲಿ ಇದ್ದುಕೊಂಡು ಈ ರೋಗ ಹರಡದ ಹಾಗೆ ನೋಡ್ಕೋಬೇಕಾಗಿತ್ತು. ಅದಕ್ಕಾಗಿ ದಯವಿಟ್ಟು ಮಾಸ್ಕ್ ಅಂತಕ್ಕಂಥದ್ದು ನಾವು ಧರಿಸ್ಕೋಬೇಕು. ಎಲ್ಲಿವರೆಗೆ ನಾವು ಮಾಸ್ಕ್ ಮುಖಕ್ಕೆ ಹಾಕೊಳ್ಳಕ್ಕೆ ಸಂಕೋಚ ಪಡ್ಕೊಂಡು ಬೇಜವಾಬ್ದಾರಿಯಿಂದ ವರ್ತಿಸ್ತೀವೋ ಅಲ್ಲಿವರೆಗೆ ಈ ರೋಗವನ್ನು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅದಕ್ಕಾಗಿ ಮಾರಿಗೆ ಮಾಸ್ಕ್ ಹಾಕೊಳಕ್ ಒಲ್ಲೆ ಅಂದ್ರೆ ಮುಂದೆ ಬಾಡಿಗೆ ಮಾಸ್ಕ್ ಹಾಕೋ ದಿನ ಬಂದೇ ಬರ್ತೈತಿ. ಅದಕ್ಕೊಬ್ರು ಹೇಳಿದ್ರು, ಸ್ಯಾನಿಟೈಸರ್ ಏನ್ರಿ ಕೈ ಹಚ್ಚಿ ತೊಳೆದು 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 ಸಾಕಾಗಿ ಹೋಗೈತಿ, ನಮ್ಮ ಕೈ ಒಳಗಿನ ಧನರೇಖೆನ ಅಳಿಸಿ ಹೋಯ್ತು ಅಂತ. ಅಲ್ರಿ, ಕೈ ಒಳಗಿನ ಧನರೇಖೆ ಅಳಿಸಿ ಹೋದ್ರ ಮತ್ತೇನೋ ಮಾಡಿ ಉತ್ಪಾದಿಸ್ಕೊಳ್ಬಹುದು, ಆದ್ರೆ ಆವಿಷ್ಯ ರೇಖೆನ ಹೋಗ್ಬಿಟ್ರೆ ಏನ್ ಮಾಡಕ್ ಸಾಧ್ಯ ಐತಿ? ಅದಕ್ಕಾಗಿ ಈ ಸ್ಯಾನಿಟೈಸರ್ ಅನ್ನು ಕೂಡ ಅಷ್ಟೇ ವ್ಯವಸ್ಥಿತವಾಗಿ ಮತ್ತು ಜವಾಬ್ದಾರಿಯಿಂದ ಬಳಸಿಕೊಂಡು ನಮ್ಮ ಜೀವವನ್ನು ಉಳಿಸ್ಕೋಬೇಕು. ಸಾಮಾಜಿಕ ಅಂತರ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೊದಲಿತ್ತು ಗುಂಪಿನ್ಯಾಗ ಗೋವಿಂದ ಅಂತಿದ್ರು, ಅಂದ್ರೆ ಎಲ್ಲಾರು ಹೆಂಗಂತ ನಾವು ಹಂಗ ಗುಂಪಿನ್ಯಾಗ ಗೋವಿಂದ. ಆದ್ರೆ ಇವತ್ತ ಗುಂಪಾದ್ರ ಗೋವಿಂದ. ಅದಕ್ಕೆ ಇದನ್ನ ನಾವು ತಿಳ್ಕೋಬೇಕು. ದಯವಿಟ್ಟು ಅದ ಕಡೆ ಕೂಡ ನಾವು ಲಕ್ಷ್ಯ ಕೊಡ್ಬೇಕು. ಏನ್ ಲಾಕ್ಡೌನ್, ಇದೇನ್ ಜೈಲಲ್ಲ. ಒಂದು ಕ್ಷಣ ವಿಚಾರ ಮಾಡಿ ನೋಡಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಎಷ್ಟೋ ಮಹಾಪುರುಷರು ತಮ್ಮ ಜೀವನದ ಅರ್ಧ ಆಯುಷ್ಯವನ್ನ ಜೈಲಿನಲ್ಲೇ ಕಳೆದ್ರು. ಗಾಂಧೀಜಿ ಅವರನ್ನು ತಗೊಳ್ಳಿ, ನೆಹರು ಅವರನ್ನು ತಗೊಳ್ಳಿ, ಬೇಂದ್ರೆ ಅವರನ್ನು ತಗೊಳ್ಳಿ, ಇವರೆಲ್ಲ ಜೈಲಿನಲ್ಲಿ ಇದ್ದುಕೊಂಡು ಅದೆಷ್ಟೋ ರಚನೆಗಳನ್ನ ಮಾಡಿದ್ರು. ನೆಹರೂರವರು ತಮ್ಮ ಮಗಳ ಇಂದಿರಾಗೆ ಪತ್ರಗಳನ್ನು ಬರೀತಿದ್ರು. ಮಗಳಿಗೆ ತಂದೆಯ ಪತ್ರ ಅಂತಕ್ಕಂಥ ಒಂದು ಸಾಹಿತ್ಯವೇ ಸೃಷ್ಟಿಯಾಯಿತು. ನೆಹರೂಜಿ ಅವರು ಬರೀತಕ್ಕಂಥ ಪತ್ರಗಳನ್ನ ಮಗಳು ಇಂದಿರಾ ಓದ್ಕೊಂಡು ಮುಂದೆ 11 ವರ್ಷ ಪ್ರಧಾನಿಯಾಗಿ ಮೆರಿಬೇಕಾದ್ರೆ ಆ ಎಲ್ಲ ಪತ್ರಗಳ ಮಾಹಿತಿ ಆ ಇಂದಿರಾ ಗಾಂಧಿ ಅವರಿಗೆ ಸ್ಫೂರ್ತಿ ಆಯಿತು. ಹಾಗೆ ಬೇಂದ್ರೆ ಅವರು ಮಗದ್ ಅಂತಕ್ಕಂಥ ಜೈಲಿನಲ್ಲಿ ಇದ್ದಾಗ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅಂತಕ್ಕಂಥ ಗೀತೆಗೆ ಜೊತೆಗೆ ಹಲವಾರು ಗೀತೆಗಳನ್ನ ಬರೆದ್ರು. ಹಾಗೆ ಸಾವರ್ಕರ್ ಅವರು ತೆಗೆದುಕೊಳ್ಳಿ, ಗಾಂಧೀಜಿ ಅವರು, ಹೀಗೆ ಇವರೆಲ್ಲರೂ ಜೈಲಿನಲ್ಲಿದ್ರು ಕೂಡ ಸೃಜನಶೀಲತೆಯನ್ನ ಬೆಳೆಸಿಕೊಂಡು ಬೆಳೆದವರು. ಹಾಗಾಗಿ ಪಾಪ ಅವ್ರಿಗೆ ಹೆಂಡತಿ ಇರಲಿಲ್ಲ, ಜೊತೆಗೆ ಮಕ್ಕಳೇ ಇರಲಿಲ್ಲ. ಇಕ್ಕಟ್ಟಾದಂತ ಕೋಣೆಯಲ್ಲಿ ಕಷ್ಟಕರವಾದಂತ ಜೀವನವನ್ನ ಕಳೆಯುವಂತ ಆ ದಿನಗಳು ನಿಮ್ ಕಣ್ಮುಂದೆ ಬರ್ಬೇಕು. ಹಾಗಾಗಿ ನಮ್ ಜೊತೆ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಬೇಕಾದ ಅಡಿಗೆ ಮಾಡ್ಕೊಳ್ಳಿಕ್ಕೆ ಸ್ವಾತಂತ್ರ್ಯ ಇದೆ, ಜೊತೆಗೆ ಟಿವಿ ಇದೆ, ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ನ್ಯೂಸ್ ಪೇಪರ್ ಮನೆಗೆ ಬರ್ತಿದೆ. ಇಷ್ಟೆಲ್ಲ ಸೌಕರ್ಯಗಳಿದ್ದಾಗ್ಯೂ ಕೂಡ ಏನ್ರಿ ಲಾಕ್ಡೌನ್, ಏನ್ರಿ ಲಾಕ್ಡೌನ್, ಏನ್ರಿ ಲಾಕ್ಡೌನ್ 20 ಸರಿ ಅದನ್ನೇ ಉಚ್ಚರಿಸುವುದು ಸರಿಯಾದಂತ ಒಂದು ಕ್ರಮ ಅಲ್ಲ. ಹಾಗಾಗಿ ಇದು ಒಂದ್ ರೀತಿ ಬಿಗ್ ಬಾಸ್ ಅಂತ ಅಂದ್ಕೊಡ್ತಾವೆಲ್ಲ, ಇದು ದೇವರು ಮಾಡಿದಂತ ಬಿಗ್ ಬಾಸ್. ಯಾವ ರೀತಿ ಬಿಗ್ ಬಾಸ್ ನಲ್ಲಿ ವಿಜಯಶಾಲಿಯಾಗಿ ಬಂದ್ರೆ ಅವರಿಗೆ ಒಂದು ಸುಂದರವಾದಂತಹ ಜೀವನ ಸಿಗುತ್ತೋ, ಸಮಾಜದಲ್ಲಿ ಒಂದು ಸ್ಟೇಟಸ್ ಸಿಗುತ್ತೋ, ಹಾಗೆ ಈ ಲಾಕ್ಡೌನ್ ದಿಂದ ನಾವು ಹೊರಗಡೆ ಬಂದ್ರೆ ಒಂದು ಮಹೋನ್ನತವಾದಂತಹ ಮುಂದಿನ ಜೀವನ ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ. ಅದನ್ನ ಬಿಟ್ಟು ನಮ್ಮ ಕಾಲ ಮೇಲೆ ನಾವೇ ಕಲ್ ಚೆಲ್ಕೊಳ್ತಾರ ಈ ರೋಗಕ್ಕೆ ನಾವು ಬಲಿಯಾಗ್ಬಿಟ್ರೆ, ಸಾಮಾಜಿಕ ಅಂತರ, ಸ್ಯಾನಿಟೈಸರ್, ಮಾಸ್ಕ್ ದಿಂದ ದೂರಾಗಿ ನಾವೇ ಈ ರೋಗಕ್ಕೆ ಆಹ್ವಾನ ಮಾಡಿಕೊಂಡ್ರೆ ಒಮ್ಮೆ ಹೋದಂತ ಜೀವ ಮತ್ತೆ ವಾಪಸ್ ಎಂದು ಬರೋದಿಲ್ಲ. ಅದಕ್ಕೆ ಜೀವ ಇದ್ರೆ ಜೀವನ ಅಂತಕ್ಕಂಥ ಒಂದು ಸ್ಲೋಗನ್ ಈ 2020 ಮತ್ತು 21ನೇ ಸಾಲಲ್ಲಿ ನಾವೆಲ್ಲ ನೋಡ್ಕೋಬೇಕಾಗಿದೆ. ಒಟ್ಟಾರೆ ಒಂದು ಕ್ಷಣ ವಿಚಾರ ಮಾಡಿ ನೋಡಿ, ಎಲ್ಲೋ ಇರ್ತಕ್ಕಂಥ ನಮಗೆ ಅಪ್ಪನ ಬಗ್ಗೆ ಕಾಳಜಿ ಇರಲಿಲ್ಲ. ದುಡ್ಡು ಗಳಿಸೋಕೋದಂತ ಎಷ್ಟೋ ಜನಗಳಿಗೆ ತಾಯಿ ನೆಲ ಮತ್ತು ತಾಯಿ ಬಗ್ಗೆ ಮಮತೆ ಇರಲಿಲ್ಲ. ಅದ್ರ ಜೊತೆಗೆ ಅಣ್ಣಂದಿರ ಅಕ್ಕರೆ ಸಿಕ್ಕಿರ್ಲಿಲ್ಲ. ಆದ್ರೆ ಇವತ್ತು ಅಮೆರಿಕ, ಸ್ವಿಟ್ಜರ್ಲ್ಯಾಂಡ್, ಜಪಾನ್, ಜರ್ಮನಿ, ಬೇರೆ ಬೇರೆ ಕಡೆಗೆ ಹೋದಂತ ಅದೆಷ್ಟೋ ಜನ ವಾಪಸ್ ಮರಳಿ ಈ ಮಣ್ಣನ್ನು ಸೇರ್ಕೊಂಡ್ರು, ತಾಯಿ ಜೊತೆ ಒಂದಾದ್ರು. ಎಂದೂ ಕೇಳಾರ್ದಂತ ತಾಯಿಯ ಮಾತುಗಳು ಮತ್ತೆ ಕಿವಿಯಲ್ಲಿ ಬಿತ್ತು. ಅಪ್ಪನ ಅಕ್ಕರೆ, ಅಣ್ಣನ ಆತ್ಮೀಯತೆ, ಅದ್ರ ಜೊತೆಗೆ ಮಕ್ಕಳ ಮಮತೆ ಎಲ್ಲರ ಸೇರ್ಕೊಂಡು ಆ ಕಾಲ ಕಳೆದಿವಲ್ಲ, ಇದು ಬಹಳ ಮುಖ್ಯವಾಗಿ ಜೀವನದಲ್ಲಿ ಸಿಗಬೇಕಾದಂಥದ್ದು. ಬಹುಶಃ ಜಗತ್ತು ಬಹಳ ಫಾಸ್ಟ್ ಆಗಿ ಹೋಗ್ತಿತ್ತು. ಇನ್ನು ಮನುಷ್ಯ ಸಾಧಿಸಲಿಕ್ಕೆ ಏನು ಉಳಿದೇ ಇಲ್ಲ, ಎಲ್ಲವನ್ನು ಸಾಧಿಸಿಬಿಟ್ಟ, ಮನುಷ್ಯನನ್ನು ಹಿಡಿಲಿಕ್ಕೆ ಯಾವ ಶಕ್ತಿಯೂ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಮನುಷ್ಯ ಡೆವಲಪ್ಮೆಂಟ್ ಆಗ್ತಿದ್ದ. ಅದಕ್ಕೆ ಈ ನಿಸರ್ಗ ಹೇಳಿತು, ಓ ಮನುಷ್ಯನೇ, ಒಂದು ಕ್ಷಣ ವಿಚಾರ ಮಾಡಿ ನೋಡು, ನೇಚರ್ ಮುಂದೆ ನೀನ್ ದೊಡ್ಡವನಲ್ಲ. ಅದಕ್ಕಾಗಿ ನಿನ್ನ ವೇಗಕ್ಕೆ
ಒಂದು ಬ್ರೇಕ್ ಇರ್ಲಿ ಅನ್ನೋ ಕಾರಣಕ್ಕ ದೇವರು ಬಹುಶಃ ಈ ಒಂದು ರೋಗವನ್ನು ತೆಗೆದುಕೊಂಡು ಬಂದು ಜೀವ ಮತ್ತು ಜೀವನದ ಮಹತ್ವವನ್ನು ನಮಗೆ ಹೇಳಿಕೊಟ್ಟಿದ್ದಾನೆ ಅಂತ ನಾವು ಅಂದ್ಕೋಬೇಕು. ತಮಾಷೆಯಾಗಿ ಮಕ್ಕಳು ಹೇಳ್ತಿದ್ರು, ಅಪ್ಪಾಜಿ ಅಪ್ಪಾಜಿ 2019-20 ಇಸ್ವಿಗೆ ವೈರಸ್ ಅಟ್ಯಾಕ್ ಐತಿ, ಅದಕ್ಕೆ ದೇವ್ರಿಗೆ ಬೇಡ್ಕೊಂಡು ದಯವಿಟ್ಟು 2 ವರ್ಷಗಳನ್ನ ಡಿಲೀಟ್ ಮಾಡಿ ಇನ್ನೊಮ್ಮೆ ಇನ್ಸ್ಟಾಲ್ ಮಾಡತ್ ಹೇಳೋನು ದೇವರಿಗೆ ಅಂತ. ಅದು ಸಾಧ್ಯ ಇಲ್ಲ. ಈ 2 ವರ್ಷಗಳನ್ನ ನಾವು ಕಳ್ಕೊಂಡಿವಿ. ಆದ್ರೆ ವೇಸ್ಟ್ ಆಗಿ ಕಳ್ಕೊಂಡಿವಿ ಅನ್ನೋದಕ್ಕಿಂತ ಅದರಿಂದ ಏನೋ ಪಡ್ಕೊಂಡಿವಿ ಅಂತಕ್ಕಂಥ ಒಂದು ನೆಮ್ಮದಿ ನಮ್ಮೊಳಗೆ ಇರ್ಲಿ ಅಂತ ಹೇಳ್ತಾ, ಒಟ್ಟಾರೆ ಮತ್ತೊಮ್ಮೆ ಹೇಳೋದಿಷ್ಟೇ, ಸಾಮಾಜಿಕ ಅಂತರ, ಮಾಸ್ಕ್, ಸ್ಯಾನಿಟೈಸರ್ ಇವೆಲ್ಲವುಗಳ ಮೂಲಕ ಬಂದಿರುವ ಈ ಕೊರೋನಾವನ್ನ ನಾವೆಲ್ಲರೂ ಎದೆತಟ್ಟಿ ಓಡಿಸೋಣ, ವಾರಿಯರ್ಸಿಗೆ ಬೆಂಬಲವಾಗಿ ನಿಲ್ಲೋಣ, ಮತ್ತೆ ನಮ್ಮ ಸ್ವಚ್ಛಂದ ಜೀವನಕ್ಕೆ ಮರಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಆಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.